ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಅತ್ಯಮೂಲ್ಯವಾಗಿರುವಂತಹ ದಿನವನ್ನು ನೋಡುವಂತಹ ಭಾಗ್ಯವನ್ನು ಇನ್ನೊಂದು ಸಾರಿ ನಮ್ಮೆಲ್ಲರಿಗೂ ದಯಪಾಲಿಸಿರುವುದಕ್ಕೋಸ್ಕರ ನಮಗೆ ಕೃತಜ್ಞತೆಗಳು. ಅಪ್ಪ, ನೀವು ನಮ್ಮ ಜೀವನದಲ್ಲಿ ಮಾಡ್ತಿರುವಂತಹ ಮೇಲುಗಳು, ಉಪಕಾರಗಳು ಸ್ಮರಿಸಲಿಕ್ಕೂ ಸಹ ಊಹೆ ಮಾಡಲಿಕ್ಕೂ ಸಹ ಆಗದೇ ಇರುವಂತಹದ್ದು ಅಪ್ಪ. ಅದನ್ನು ಸ್ತುತಿ ಮಾಡಿ ಕೊಂಡಾಡಲಿಕ್ಕೋಸ್ಕರ ನಾವೆಲ್ಲರೂ ಸಹ ಇಲ್ಲಿ ಕೂಡಿದ್ದೀವಿ ತಂದೆ. ಹಾಡಿನ ಮೂಲಕ ನಿಮ್ಮ ಮಕ್ಕಳು ಈಗಾಗಲೇ ನಿಮ್ಮನ್ನು ಮಹಿಮೆ ಪಡಿಸಿದ್ದಾರೆ. ಈಗ ವಾಕ್ಯಗಳನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಕಾರಣವೇನು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಕಾರಣವೇನು. ಅದರಲ್ಲಿ ಎ ಅಂತ ಹೇಳಿ ಉಪಭಾಗವನ್ನು ಬರ್ಕೊಳ್ಳಿ. ಎ ಅಂತ ಹೇಳಿ ಬರ್ಕೊಳ್ಳಿ, ದುರಾಸೆ. ಓಕೆ. ಬಿ ಅಂತ ಹೇಳಿ ಮುಂದೆ ಯಾವಾಗಲಾದರೂ ದೇವರ ಚಿತ್ತ ಇರಬೇಕಾದ್ರೆ ಇನ್ನೂ ಏನೇನು ಕಾರಣಗಳು ಅಂತ ಹೇಳಿ ಒಂದೊಂದಾಗಿ ಆಲೋಚನೆ ಮಾಡ್ತಾ ಹೋಗೋಣ. ಆದರೆ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಕಾರಣವೇನು, ಅದರಲ್ಲಿ ಉಪಭಾಗ ಏನು, ದುರಾಸೆ. ಓಕೆ. ಹಾಗಾದರೆ ದುರಾಸೆ ಬಗ್ಗೆ ಆಲೋಚನೆ ಮಾಡ್ತಿದ್ದೀವ ನಾವು. ಏನಕ್ಕೋಸ್ಕರ ದುರಾಸೆ ಬಗ್ಗೆ ಆಲೋಚನೆ ಮಾಡಬೇಕು? ದುರಾಸೆ ಬಗ್ಗೆ ಇಷ್ಟಕ್ಕೂ ಆಲೋಚನೆ ಮಾಡಬೇಕಾ? ದೇವರು ಸತ್ಯವೇದದಲ್ಲಿ ಹೇಳಿದಾರ ದುರಾಸೆ ಬಗ್ಗೆ? ದುರಾಸೆ ಪಟ್ಟರೆ ಏನಾಗಬಹುದು? ನಾವು ದುರಾಸೆ ಪಡದೇ ಇರಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ದುರಾಸೆ ಪಟ್ಟರೆ ದೇವರಿಗೆ ಎಂಥ ಕೋಪ ಬರುತ್ತೆ? ದೇವರು ಏನು ಮಾಡ್ಬೋದು? ಹೌದಾ? ಯಾವ್ಯಾವ ಕಷ್ಟಗಳಿಗೆ ನಾವು ಸಿಕ್ಕಾಕೊಬಹುದು? ಇದೆಲ್ಲ ಇವತ್ತಿನ ಸಂದೇಶದಲ್ಲಿ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ದುರಾಸೆ ಸತ್ಯವೇದದಲ್ಲಿರುವಂತಹ ಒಂದು ಮಾತನ್ನು ನೋಡ್ಕೊಂಡು ಶುರು ಮಾಡೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ, 1:15. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಏನೇನಾಗುತ್ತಂತೆ? ಫಸ್ಟು ಪ್ರೊಸೀಜರ್ ಏನಂತೆ? ಮನುಷ್ಯ ಹಾಳಕ್ಕೆ ಹೋಗಲಿಕ್ಕೆ ಮರಣ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರುವಂತಹ ಸಾವಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಸಾವಲ್ಲ. ಎರಡನೇ ಮರಣದ ಬಗ್ಗೆ ಮಾತಾಡ್ತಿದ್ದಾರೆ, ನರಕಕ್ಕೆ ಹೋಗುವಂತಹ ಮರಣದ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ. ಈ ಪ್ರೊಸೀಜರ್ ಏನು ಹೇಳಿದರೆ ಹೇಳಿ? 3 ಪದಗಳು ಓದ್ಕೊಂಡ್ವಲ್ವ? ಯಾವುದಾದ ಮೇಲೆ ಯಾವ್ದು ಬರುತ್ತೆ? ಫಸ್ಟ್ ಏನು? ಆಸೆ ಬಸುರಾಗಿ. ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಆಸೆಗೆ ಮಗು ಆದರೆ ಮಗುವಿನ ಹೆಸರೇನು ಹೇಳಿ? ಏನು ಬರುತ್ತಂತೆ? ಆಸೆಗೆ ಮಗು ಆದರೆ ಏನಾಗುತ್ತೆ? ಆ ಮಗುವಿನ ಹೆಸರೇನು? ಪಾಪ. ಆ ಪಾಪಕ್ಕೆ ಮತ್ತೆ ಮಗು ಹುಟ್ಟಿದ್ರೆ ಆ ಮಗುವಿಗೆ ಹೆಸರೇನು? ಮರಣ. ಹೌದಲ್ವಾ? ಎಲ್ಲಿಂದ ಶುರು ಆಗ್ತದೆ? ಆಸೆ ಪಟ್ರೆ ಪಾಪ ಮಾಡ್ತೀವಿ ಅಂತ ಹೇಳಿ ಸತ್ಯವೇದದಲ್ಲಿ ಬರೆಸಿದ್ದಾರೆ. ಅಂದರೆ ಇನ್ನು ದುರಾಸೆ ಇದೆ ಅಂತ ಅಂದ್ಕೊಳ್ಳಿ. ಒಬ್ಬ ಮನುಷ್ಯನಲ್ಲಿ ದುರಾಸೆ ಪಡುವಂತಹ ಗುಣ ಇದೆ ಅಂತ ಅಂದ್ಕೊಳ್ಳಿ. ಇನ್ನು ಯಾವ ಅನಾಹುತ ಆಗ್ಬೋದು? ಆಸೆ ಪಟ್ರೇ ಪಾಪ ಮಾಡ್ತೀವಿ ಅಂತ ಹೇಳಿ ಓದ್ಕೊಂಡಿದ್ದೀವಿ ವ್ಯಕ್ತಾನೆ. ಆಸೆಗೆ ನೆಕ್ಸ್ಟ್ ಸ್ಟೇಜಲ್ಲಿರುವಂತಹ ದುರಾಸೆ ಇದೆ ಅಂತ ಅಂದ್ಕೊಳ್ಳಿ ಮನುಷ್ಯರಲ್ಲಿ. ಇನ್ನು ಯಾವ್ಯಾವ ರೀತಿ ಪಾಪಗಳನ್ನು ಮಾಡಬಹುದು? ಸತ್ಯವೇದದಲ್ಲಿರುವಂತಹ ಒಂದಷ್ಟು ಉದಾಹರಣೆಗಳನ್ನು ನೋಡೋಣ. ದುರಾಸೆ ಪಟ್ಟು ಯಾರ್ಯಾರ ಪರಿಸ್ಥಿತಿ ಹೆಂಗೆಲ್ಲ ಆಗೋಗ್ಬಿಟ್ಟಿದೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಈ ಅಂಶಕ್ಕೆ ಇಂಟ್ರೊಡಕ್ಷನ್ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ಸುಮಾರು ಸರಿ ಇದನ್ನು ಹೇಳಿದ್ದೀನಿ. ಸತ್ಯವೇದ ಅಂದರೆ ಬರೀ ಪರಲೋಕ, ಪಾತಾಳ, ಆತ್ಮ, ಸೈತಾನನು, ಬರೀ ಇಷ್ಟು ಮಾತ್ರನ ಬ್ರದರ್? ಈ ಲೋಕದಲ್ಲಿ ಹೆಂಗೆ ಬದುಕಬೇಕು ಅಥವಾ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತಿದೆಯಲ್ವ, ಈ ಸಮಸ್ಯೆಗಳಿಗೆ ಕಾರಣ ಏನು? ಇದೆಲ್ಲ ಸತ್ಯವೇದದಲ್ಲಿ ಇಲ್ವಾ? ಖಂಡಿತವಾಗ್ಲೂ ಇದೆ. ನಮ್ಮ ಜೀವನದಲ್ಲಿ ಏನು ಸಮಸ್ಯೆ ಬಂದರೂ, ಏನು ಅನಾಹುತ ಆದರೂ ಅದಕ್ಕೆ ಪರಿಷ್ಕಾರ ಎಲ್ಲಿದೆ ಅಂತ ಹೇಳಿ ಕೇಳಿದ್ರೆ ಜ್ಯೋತಿಷ್ಯದವ್ರ ಹತ್ರ ಇಲ್ಲ, ವಾಸ್ತುಶಾಸ್ತ್ರ ನೋಡುವಂತಹ ತಜ್ಞರ ಹತ್ರ ಇಲ್ಲ. ಎಲ್ಲಿದೆ? ಸತ್ಯವೇದದಲ್ಲಿ. ಯಾಕೆಂದರೆ ಸಾಕಷ್ಟು ಜನ ಜೀವನದಲ್ಲಿ ಸಮಸ್ಯೆಗಳು ಬರ್ತಿದೆ, ಪ್ರಾಬ್ಲಮ್ ಬರ್ತಿದೆ ಅಂತ ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗೆ ಹೋಗುವಂತಹ ನೀವು ನೋಡಿರ್ತೀರ? ಜ್ಯೋತಿಷ್ಯ ಕೇಳಲಿಕ್ಕೆ. ನಿಜನಾ ಇಲ್ವಾ? ಏನಾಗಿದೆ? ಎಲ್ಲ ಗ್ರಹಗತಿಗಳೆಲ್ಲ ಸರಿಯಾಗಿದೆಯಾ ಅಂತ. ಈಗಿರುವಂತಹ ಸಮಸ್ಯೆಗಳಲ್ಲಿ ಅವ್ರು ಇನ್ನೊಂದು ಸಮಸ್ಯೆ ಹೇಳಿ ಕಳಿಸ್ತಾರೆ. 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಹೋಮವನ್ನು ಮಾಡಿಸಿ ಎಲ್ಲ ಸಮಸ್ಯೆಗಳು ಪಟ್ಟಂತ ಪರಿಹಾರ ಆಗುತ್ತೆ ಅಂತ ಹೇಳಿ. ಹೌದಾ ಇಲ್ವಾ? ಈಗಾಗಲೇ ಒಂದಷ್ಟು ಸಾಲ ಇರುತ್ತೆ. ಆ ಸಾಲದ ಜೊತೆ ಇನ್ನೆಷ್ಟು ಸಾಲ ಆ್ಯಡ್ ಆಯಿತು? ಇನ್ನೂ 1 ಲಕ್ಷ ಆ್ಯಡ್ ಆಯಿತು. ಸಮಸ್ಯೆ ತೀರ್ತಿದೆಯಾ? ಜಾಸ್ತಿ ಆಗ್ತಿದೆಯಾ? ಹೌದಾ? ಸತ್ಯವೇದ ಹಂಗೆ ಹೇಳ್ಕೊಟ್ಟಿಲ್ಲ ಪ್ರಿಯರೇ.
ನಮ್ಮ ನಮ್ಮ ಜೀವನದಲ್ಲಿ ಒಂದು ವೇಳೆ ನಾವು ದೇವರ ಹತ್ರ ಕೇಳಿದ್ರೆ ಕೂತ್ಕೊಂಡು ನಮ್ಮ ಜೀವನದಲ್ಲಿ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ತಂದೆ, ಇಲ್ಲಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸುವಾರ್ತೆಯಲ್ಲಿ ಬರುವಂಥ ಶ್ರಮೆಗಳ ಬಗ್ಗೆ ಮಾತಾಡ್ತಿಲ್ಲ. ಜನರಲ್ ಆಗಿ ಮನುಷ್ಯರು ತಮ್ಮ ಕೃತ್ಯಗಳ ನಿಮಿತ್ತ ಶ್ರಮೆಗಳನ್ನು ತಂದುಕೊಳ್ತಾರಲ್ವ, ಆ ಶ್ರಮೆಗಳ ಬಗ್ಗೆ ಮಾತಾಡ್ತಿದ್ದೀನಿ, ಆ ಕಷ್ಟಗಳ ಬಗ್ಗೆ ಮಾತಾಡ್ತಿದ್ದೀನಿ. ನನ್ನ ಜೀವನದಲ್ಲಿ ಈ ಸಮಸ್ಯೆ ಎಲ್ಲ ಇದೆ ತಂದೆ, ಇದೆಲ್ಲ ಹೋಗಬೇಕು ಅಂದರೆ ಏನು ಮಾಡಬೇಕು, ಅಥವಾ ಈ ಸಮಸ್ಯೆ ಏನಕ್ಕೆ ಬಂತು ಅಂತ ದೇವ್ರ ಹತ್ರ ಕೇಳಿದ್ರೆ ಪ್ರತಿ ಸಮಸ್ಯೆಗೂ ದೇವ್ರು ಹೇಳುವಂಥ ಉತ್ತರ ಏನು? ಈಗಾಗಲೇ ಬರ್ಸಿಟ್ಟಿದ್ದೀನಿ ಮಗನೇ, ನಿನ್ನ ಹತ್ರ ಇದೆಯಲ್ವಾ ಪುಸ್ತಕ, ಈಗಾಗಲೇ ನಿನ್ನ ಜೀವನದಲ್ಲಿ ಬರುವಂತಹ ಪ್ರತಿ ಸಮಸ್ಯೆಗೂ ಪರಿಷ್ಕಾರ ಅದರಲ್ಲಿ ಇದೆ. ನೀನು ಯಾರ ಹತ್ರನೂ ಜ್ಯೋತಿಷ್ಯದವ್ರ ಹತ್ರ ಹೋಗಿ ಕಾಲಿಡ್ಕೊಬೇಕಾಗಿರುವಂಥ ಅವಶ್ಯಕತೆ ಇಲ್ಲ, ಹೌದಾ? ಕಣಿ ಹೇಳುವಂಥವ್ರ ಹತ್ರ ಹೋಗಿ ಬೇಳಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ನಿನಗೆ ಕೊಟ್ಟಿದ್ದೀನಲ್ವ ಪುಸ್ತಕ, ಅದನ್ನು ಓದು, ಅದರಲ್ಲಿ ಎಲ್ಲ ಇದೆ. ಸರಿ, ಈಗ ಇಷ್ಟಕ್ಕೂ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಏನು? ಅದರಲ್ಲಿ ದುರಾಸೆ ಅನ್ನುವಂತಹ ಉಪಭಾಗವನ್ನು ನೋಡ್ತಿದ್ದೀವಲ್ವ. ಸತ್ಯವೇದದಲ್ಲಿ ಒಂದಷ್ಟು ಮಾತುಗಳನ್ನು ನೋಡೋಣ, ಒಂದೊಂದಾಗಿ 3 ಎಕ್ಸಾಂಪಲನ್ನು ನೋಡೋಣ ಸತ್ಯವೇದದಿಂದ. ಓಕೆ, ಅದರಲ್ಲಿ ಎಕ್ಸಾಂಪಲ್ ನಂಬರ್ 1 ಯಾರದ್ದು? ಇಡೀ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ದುರಾಸೆ ಪಟ್ಟಿದ್ದು? ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ದುರಾಸೆ ಪಟ್ಟಿದ್ದು ಯಾರು? ನಾನು ಪ್ರಸಂಗ ಮಾಡಿಲ್ಲ, ಪ್ರಶ್ನೆ ಕೇಳ್ತಿದ್ದೆ ನಿಮ್ಮನ್ನು. ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ದುರಾಸೆ ಪಟ್ಟಿದ್ದು ಯಾರು? ಹೇಳಿ, ಯಾರು? ಅಬ್ಬಾ, ಬೈಬಲ್ ವಿದ್ಯಾರ್ಥಿಗಳಲ್ವ ನಾವೆಲ್ಲರೂ ಸಹ. ಪರೀಕ್ಷೆ ಬೇರೆ ಬರೀತಿದ್ದೀವಿ. B2 ಅಲ್ಲಿರುವಂಥವ್ರು ಎಷ್ಟು ಜನ? B2 ಬರೀತಿರುವಂಥವ್ರು ಎಷ್ಟು ಜನ ಇದ್ದೀವ? ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಹೇಳಿ, ಧೈರ್ಯವಾಗಿ ಹೇಳಿ. ಯಾರು? ಹವ್ವಕ್ಕಿಂತ ಮುಂಚೆನೇ ಒಬ್ಬರು ದುರಾಶೆ ಪಟ್ಟ ಅಲ್ವಾ? ಯಾರು? ಸೈತಾನನು. ಏನಾಗಿದ್ದ ಸೈತಾನನಾಗುವುದಕ್ಕಿಂತ ಮುಂಚೆ? ಸೈತಾನನಾಗಿ ಸೃಷ್ಟಿ ಮಾಡ್ತಾರೆ ದೇವರು. ಹೇಗೆ ಸೃಷ್ಟಿ ಮಾಡಿದ್ರು? ದೇವದೂತರಾಗಿ. ಆ ದೇವದೂತನಾಗಿರ್ಬೇಕಾದ್ರೆ ಆ ಸೈತಾನನಿಗಿದ್ದಂತಹ ಸ್ಥಾನ ಏನು ಗೊತ್ತಾ? ಈ ಸೈತಾನನಾಗಿ ಬದಲಾಗುವುದಕ್ಕಿಂತ ಮುಂಚೆ ದೇವದೂತನಾಗಿದ್ನಲ್ವ, ಪ್ರಧಾನ ದೇವದೂತರಲ್ಲಿ ಇದ್ನಲ್ವ. ಆ ಸೈತಾನನಿಗಿದ್ದಂತಹ ಸ್ಥಾನ ಏನು ಗೊತ್ತಾ? ದೇವದೂತನಾಗಿರ್ಬೇಕಾದ್ರೆ. ಒಂದ್ಸಾರಿ ಸತ್ಯವೇದದಲ್ಲಿ ನೋಡೋಣ. ಯೆಶಾಯನ ಗ್ರಂಥ 14ನೇ ಅಧ್ಯಾಯ. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 11ನೇ ವಚನದಿಂದ ಓದೋಣ. ನಿನ್ನ ವೈಭವವು ವೀಣಾನಾದವು ಪಾತಾಳಕ್ಕೆ ತಳ್ಳಲ್ಪಟ್ಟಿದೆ. ಅಂದರೆ ಏನೇನಿತ್ತು ಸೈತಾನನ ಹತ್ರ ಈ ಮುಂಚೆ? ಈಗ ನೀವು ಓದಂತಹ ವಚನದ ಪ್ರಕಾರ ಅಪವಾದಿ ಹತ್ರ ಏನೇನಿತ್ತು ಮುಂಚೆ? ವೈಭವ ಇತ್ತ. ವೈಭವ ಅಂದರೆ ಏನು? ಅರ್ಧೋಗಿರೋ ಬಟ್ಟೆ ಹಾಕ್ಕೊಂಡು ತಟ್ಟೆ ಇಟ್ಕೊಂಡು ಕೂತಿರುವಂತಹದ್ದ? ಏನು ವೈಭವ ಅಂದರೆ ಏನು ಇಷ್ಟಕ್ಕೂ? ಹೌದಾ? ಐಷಾರಾಮಿ ಜೀವನ, ಶ್ರೀಮಂತನಂತೆ ಕಾಣಿಸುವಂತಹ ಸೌಭಾಗ್ಯ, ಹೌದಲ್ವಾ? ಬೆಲೆ ಬಾಳುವಂತಹ ಮುತ್ತು ರತ್ನಗಳೆಲ್ಲವೂ ಸಹ ತನ್ನ ಸುತ್ತ ಅಲಂಕೃತವಾಗಿರುವಂತಹದ್ದು. ನಿಜನ? ಈ ಸ್ಟೇಟಸ್ ಇತ್ತಂತೆ. ನೆಕ್ಸ್ಟ್ ಅದರ ಪಕ್ಕ ಏನಿದೆ? ವೈಭವವು ವೀಣಾನಾದವು. ಅಂದರೆ ಅಪವಾದಿಗೆ ಏನು ಚೆನ್ನಾಗಿ ಗೊತ್ತು? ಮ್ಯೂಸಿಕ್ ಚೆನ್ನಾಗಿ ಗೊತ್ತಾ? ಯಾವ್ಯಾವ ಟ್ಯಾಲೆಂಟ್ ಇತ್ತು ಅಂತ ನೋಡಿ. ದೇವರು ಯಾವ್ಯಾವ ಟ್ಯಾಲೆಂಟ್ ಇಟ್ಟು ಈ ದೇವದೂತನನ್ನು ಸೃಷ್ಟಿ ಮಾಡಿದರು. ವೈಭವ ಇತ್ತು, ವೀಣಾನಾದವು, ನೆಕ್ಸ್ಟ್ ಪಾತಾಳಕ್ಕೆ ತಳ್ಳಲ್ಪಟ್ಟಿದೆ. ಅಂದರೆ ಪಾತಾಳಕ್ಕೆ ತಳ್ಳಲ್ಪಡುವುದಕ್ಕಿಂತ ಮುಂಚೆ ಇದೆರಡೂ ಇತ್ತ? ಹೌದು. ಮುಂದೆ ಓದೋಣ ಹಾಗೆ. ಇಲ್ಲಿ ಮತ್ತೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ ಅದನ್ನು? ಆಹಾ, ಉದಯ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿತ್ತೆ? ಉದಯ ನಕ್ಷತ್ರನೇ ಆಯಿತು. ಆ ನಕ್ಷತ್ರಕ್ಕಿರುವಂತಹ ಪ್ರೆಸೆನ್ಸ್ ನಮ್ಮೆಲ್ಲರಿಗೂ ಗೊತ್ತಲ್ವ ಪ್ರಿಯರೇ? ಅದರಿಂದ ಬರುವಂತಹ ಬೆಳಕು ನಾವು ನೋಡಿದ್ದೀವಲ್ವ. ನೀವು ಹೊರಗಡೆ ಹೋಗಿ ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆಗೆ ಸೂರ್ಯ ಕರೆಕ್ಟಾಗಿ 90 ಡಿಗ್ರೀಸ್ ನಿಮ್ಮ ತಲೆ ಮೇಲೆ ಇರಬೇಕಾದ್ರೆ ಒಂದು ಸಾರಿ ತಲೆ ಎತ್ತು ನೋಡ್ಲಿಕ್ಕಾಗತ್ತಾ? 5 ಮಿನಿಟ್ಸ್ ಸೂರ್ಯನ ಕಡೆ ಆಗುತ್ತಾ? ಸೂರ್ಯ ಒಂದು ಚಿಕ್ಕ ನಕ್ಷತ್ರ. ಅಂದರೆ ಈ ಚಿಕ್ಕ ನಕ್ಷತ್ರಕ್ಕಿರುವಂತಹ ತೇಜಸ್ ಅಷ್ಟೊಂದು ದೊಡ್ಡದಾ? ಹೌದು. ಅಪವಾದಿಯನ್ನು ಏನಕ್ಕೋಸ್ಕರ ಹೋಲಿಸಿದರೆ ದೇವರು? ಮುಂಚೆ ಹೇಗಿತ್ತಂತೆ ಅಪವಾದಿಯ ಸ್ಟೇಟಸ್? ಹೇಗಿತ್ತಂತೆ? ಈ ನಕ್ಷತ್ರಕ್ಕಿರುವಂತಹ ಬೆಳಕು ಏನೂ ಇಲ್ಲ, ಅಷ್ಟು ಪ್ರಜ್ವಲಿಸ್ತಿತ್ತಂತೆ, ಹೌದಾ? ಮುಂದೆ ಉದಯ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿತ್ತಿ? ಬೆಳ್ಳಿನ ಇದು? ಅದಕ್ಕೂ ಹೋಲಿಸಿದಾರ? ಇದಿಷ್ಟನ್ನು ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ. 4 ಪದಗಳನ್ನು ಓದಿದ್ದೀವಿ ಈಗ ಓದಂತಹ ವಚನದಲ್ಲಿ. ಪ್ರಪ್ರಥಮವಾಗಿರುವಂತಹದ್ದು ಏನೇನು? ಈ ಸಂದೇಶಕ್ಕೆ ಬೇಕಾಗಿರುವಂತಹದ್ದು. ಅದಕ್ಕಿಂತ ಮುಂಚೆ ವೈಭವವು, ನೆಕ್ಸ್ಟ್ ವೀಣಾನಾದವು, ಉದಯ ನಕ್ಷತ್ರ,
ಬೆಳ್ಳಿ. ಇದನ್ನು ಹಾಗೆ ಮನಸ್ಸಲ್ಲಿ ಇಟ್ಕೊಳ್ಳಿ. ಇನ್ನೊಂದು ವಚನ ಓದೋಣ. ಇನ್ನೂ ಏನೇನಿತ್ತಂತೆ? ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ. ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ 11ನೇ ವಚನ. 28:11. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಇಲ್ಲಿ ನೋಟ್ ಮಾಡ್ಕೊಳ್ಳಿ ಒಂದೊಂದಾಗಿ. ಪಾಯಿಂಟ್ ನಂಬರ್ 1 ಏನಂತೆ? ನೀನು ಸರ್ವ ಸುಲಕ್ಷಣ ಶಿರೋಮಣಿ. ಏನಂತೆ ಅದು ಮುಂಚೆ? ಸರ್ವ ಸುಲಕ್ಷಣ ಶಿರೋಮಣಿ. ಏನಂಗಂದರೆ 3 ಪದಗಳ ಜೋಡಣೆ ಆಗಿದೆ. ಸರ್ವ ಪ್ಲಸ್ ಸುಲಕ್ಷಣ ಪ್ಲಸ್ ಶಿರೋಮಣಿ. ಹಿಂಗೂ ಹೊಗಳ್ತಾರ. ಆದರೆ ಇಷ್ಟೊಂದು ಸುಂದರವಾಗಿತ್ತ, ಇಷ್ಟೊಂದು ಪವರ್ ಇತ್ತ ಇದ್ರ ಕೈಯಲ್ಲಿ, ಇಷ್ಟೊಂದು ವೈಭವ ಇತ್ತ ಇದಕ್ಕೆ. ಸರ್ವ ಸುಲಕ್ಷಣ ಶಿರೋಮಣಿ. ನೆಕ್ಸ್ಟ್ ಏನಂತೆ? ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಅಂದರೆ ಭೂಮಿ ಮೇಲಿರುವಂತಹ ಆದಮ್ ಅವರಿಗೆ ಮಾಡಿದಂಥ ಏದೇನು ಬಗ್ಗೆ ಮಾತಾಡ್ತಿಲ್ಲ ಪ್ರಿಯರೇ. ಇಲ್ಲಿ ದೇವರ ಏದೇನು ಅನ್ನುವಂತಹ ಪದಕ್ಕಿರುವಂಥ ಅರ್ಥ ಸದಾಕಾಲ ಸಂತೋಷ ನೆಲೆಸಿರುವಂತಹ ಜಾಗ. ಯಾವುದದು? ಅದೇ ದೇವರ ಏದೇನು ಅಂದರೆ ಯಾವುದು? ಪರಲೋಕ. ಎಲ್ಲಿತ್ತಂತೆ ಇದು ಮುಂಚೆ? ಒಬ್ಬ ದೂತನಾಗಿ ಎಲ್ಲಿತ್ತು? ಪರಲೋಕದಲ್ಲಿ. ಮತ್ತೆ ಓದೋಣ ಇನ್ನೊಂದು ಸಾರಿ. ಅಲ್ಲ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವಾದ ಏದೇನಿನಲ್ಲಿ ನೀನಿದ್ದಿ. ಅಂದರೆ ಪರಲೋಕದಲ್ಲಿ ಸೇವೆ ಸಲ್ಲಿಸ್ತಿದ್ದಂತಹ ಪ್ರಧಾನ ದೂತ ಇದು. ನೆಕ್ಸ್ಟ್, ಮಾಣಿಕ್ಯ, ಪುಷ್ಪರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಳು, ಸ್ಫಟಿಕ ಈ ನವರತ್ನಗಳಿಂದ ಭೂಷಿತವಾಗಿತ್ತಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ಯಾವಾಗಿಟ್ಟರಂತೆ ಇದನ್ನೆಲ್ಲ? ಇದಕ್ಕೆ ಮುಂದೆ ಇದೆ ಹಾಗೆ. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನೊಂದು ಸೃಷ್ಟಿ ಮಾಡಿದ್ದು ಹೇಗೆ ಅಂತ ಹೇಳ್ತಿದ್ದಾರೆ ದೇವರು. ಹೇಗೆ ಏನೇನೆಲ್ಲ ಕೊಟ್ಟಿದ್ರಂತೆ ಅಪವಾದಿಗೆ? ಅಪವಾದಿ ದೂತನಾಗಿದ್ದಾಗ ಏನೇನೆಲ್ಲ ಕೊಟ್ಟಿದ್ರಂತೆ? ಇಷ್ಟು ಕೊಟ್ಟಿದ್ರಂತೆ. ಅದನ್ನು ನೆನ್ಪಿಟ್ಕೊಳ್ಲಿಕ್ಕೂ ಆಗ್ತಿಲ್ಲ ನಮ್ಮ ಕೈಯಲ್ಲಿ. ಅಷ್ಟೊಂದು ಕೊಟ್ಟಿದ್ರು ಅವ್ರಿಗೆ. ಹೌದಾ? ಅಷ್ಟೊಂದು ಕೊಟ್ಟಿದ್ರು ಅದಕ್ಕೆ. ಇವಾಗ ಹೇಳಿ, ಕೊಟ್ಟಿರುವಂತಹದ್ದು ಜಾಸ್ತಿನಾ ಕಡಿಮೆನಾ? ಜಾಸ್ತಿನಾ? ಇಷ್ಟಿದ್ರೂ ಸಹ ಇನ್ನೂ ಏನು ಅನ್ಕೊಂತಂತೆ ಮನಸ್ಸಲ್ಲಿ? ನಾನು ಪ್ರಧಾನ ದೇವದೂತನಾಗಿದ್ದರೆ ಸಾಕಾಗೋದಿಲ್ಲ, ನನ್ನ ಕೈ ಕೆಳಗೆ ಕೋಟಿ ದೂತರಿದ್ದರೆ ಸಾಕಾಗೋದಿಲ್ಲ, ಇನ್ನೂ ಎಲ್ಲಿಗೆ ಹೋಗ್ಬೇಕು ನಾನು? ಉನ್ನತವಾಗಿರುವಂತಹ ದೇವರ ಸಿಂಹಾಸನದಿಂದ ದೇವರನ್ನು ಪಕ್ಕಕ್ಕೆ ತಳ್ಳಿ ನಾನು ಹೊರಟೋದ್ರೆ, ಅಥವಾ ದೇವರಿಗೆ ಸರಿಸಮಾನವಾಗಿರುವಂಥ ಸ್ಥಾನಕ್ಕೆ ನಾನು ಹೊರಟೋದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ. ಈ ಸ್ಥಾನನೇ ಇಷ್ಟೊಂದು ಚೆನ್ನಾಗಿದೆ. ಯಾವ ಸ್ಥಾನ? ದೇವರು ನನ್ನನ್ನು ಸೃಷ್ಟಿ ಮಾಡಿದಾರಲ್ವ, ಇಷ್ಟೆಲ್ಲ ವೈಭೋಗದಿಂದ ವೈಢೂರ್ಯವನ್ನೆಲ್ಲ ಕೊಟ್ಟು. ಈ ಸ್ಥಾನನೇ ಇಷ್ಟೊಂದು ಚೆನ್ನಾಗಿದ್ರೆ ಇನ್ನು ದೇವರ ಸ್ಥಾನಕ್ಕೆ ಹೋಗಿ ದೇವರಿಗೆ ಸರಿ ಸಮಾನವಾಗಿರುವಂಥ ಸಿಂಹಾಸನದಲ್ಲಿ ಕೂತ್ಕೊಂಡೆ ಅಂತ ಅನ್ಕೋ, ಅದೆಷ್ಟು ಚೆನ್ನಾಗಿರುತ್ತೆ. ಏನಂತ ಕರಿತೀವಿ ಇದನ್ನು? ಏನಂತ ಕರಿತೀವಿ? ದುರಾಸೆ. ಸಮಸ್ಯೆ ಏನಾದರೂ ಇತ್ತಾ ಈ ಮುಂಚೆ? ಇದಕ್ಕೆ ಹೆಲ್ತ್ ಪ್ರಾಬ್ಲಮ್ಸ್ ಏನಾದರೂ ಇತ್ತಾ? ಕ್ಯಾನ್ಸರ? ಕೈ ಮುರಿದೋಗಿತ್ತಾ? ಕಾಲು ಮುರಿದೋಗಿರೋ ಮಾಡಿದ್ರೆ ದೇವರು? ಇಲ್ಲ. ಎಷ್ಟು ಕೊಟ್ಟಿದ್ರೂ ಸಹ ಮನಸ್ಸಲ್ಲಿ ಇನ್ನೂ ಸಹ ಏನು ಉಬ್ಬಿದೆ? ದುರಾಸೆ. ಇದೇ ಎಷ್ಟೊಂದು ಚೆನ್ನಾಗಿರ್ಬೇಕಾದ್ರೆ ಇನ್ನು ದೇವರು ಕೂತ್ಕೊಂಡಿರುವಂಥ ಆ ಸ್ಥಾನ ಇನ್ನು ಹೆಂಗಿರ್ಬೋದು? ನಾನು ಆ ಸ್ಥಾನದ ಸಮಾನವಾಗಿದ್ದರೆ, ಆ ಸ್ಥಾನಕ್ಕೆ ಸಮಾನವಾಗಿದ್ದರೆ ಇನ್ನು ಹೆಂಗಿರ್ಬೋದು? ಆ ಆಸೆ ಪಟ್ಟಿದ್ರಿಂದ ಏನಾಯಿತು ಹೇಳಿ? ಆಸೆ ಪಟ್ಟಿದ್ರಿಂದ ಏನಾಯಿತು? ಪಾತಾಳಕ್ಕೆ ಬಿತ್ತ? ಇರುವಂತಹದ್ದೆಲ್ಲ ಹೋಯ್ತಾ? ವಜ್ರವೈಡೂರ್ಯ ಹೋಗುವಂತಹದ್ದು ಬಿಡಿ, ಸೈತಾನನು ಅನ್ನುವಂತಹ ಬಿರುದು ಸಿಗ್ತಾ ಇದಕ್ಕೆ. ದೇವದೂತನು ಅನ್ನುವಂತಹ ಬಿರುದಲ್ಲಿ, ಸೈತಾನನು ಅನ್ನುವಂತಹ ಬಿರುದಲ್ಲಿ. ನಿಜನಾ? ಕಳ್ಕೊಂತ ಇರುವಂತಹದ್ದೆಲ್ಲ ಹೋಯ್ತಾ? ಸಂಪೂರ್ಣವಾಗಿ ನಾಶ ಆಯ್ತಾ? ಫಸ್ಟ್ ಟೈಮ್ ಯಾರಿಗಾದ್ರೂ ಮರಣ ಬಂತು ಅಂದರೆ ಇದಕ್ಕೆ. ಎಲ್ಲಕ್ಕೆ ತಳ್ಳಲ್ಪಡ್ತಂತೆ? ಪಾತಾಳಕ್ಕೆ ಹೋಗುವಂತಹದನ್ನು ಸತ್ಯವೇದ ಏನನ್ನತ್ತೆ? ಮರಣ. ಎರಡನೇ ಮರಣ. ಹೌದಲ್ವಾ? ಫಸ್ಟ್ ಟೈಮ್ ಯಾರಿಗಾದ್ರೂ ಪ್ರಪಂಚದಲ್ಲಿ ಮರಣ ಬಂತು ಅಂದರೆ ಯಾರಿಗೆ? ಇದಕ್ಕೆ. ದುರಾಸೆ ಪಟ್ಟರೆ ಏನಾಗತ್ತೆ? ಸಮಸ್ಯೆ ಇರೋದಿಲ್ಲ, ಮುಂಚೆ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ, ಎಲ್ಲನೂ ಇರುತ್ತೆ. ಆದರೂ ಸಹ ಏನು ಅನ್ನಿಸ್ತಿರುತ್ತೆ ಮನಸ್ಸಲ್ಲಿ? ಅದು ಇದ್ರೆ ಚೆನ್ನಾಗಿರುತ್ತಲ್ವ, ಇದು ಇದ್ರೆ ಚೆನ್ನಾಗಿರುತ್ತಲ್ವ, ನಾನು ಅಲ್ಲಿದ್ದರೆ ಚೆನ್ನಾಗಿರುತ್ತಲ್ವ. ಆಸೆ ಪಟ್ಟರೆ ಹಿಂಗೆ ತಳ್ಳಲ್ಪಡ್ತೀವಿ ಪ್ರಿಯರೇ.
ಒಂದು ಸರಿ ಅಲ್ಲಿಂದ ಬಿದ್ದರೆ ಇರುವಂತಹದ್ದನ್ನು ಕಳ್ಕೊಂಡು ಬೀದಿಗೆ ಬರುವಂತಹ ಪರಿಸ್ಥಿತಿ. ಇದು ಎಕ್ಸಾಂಪಲ್ ನಂಬರ್ 1, ಇವಾಗ ನೀವು ಬರ್ಕೊಂಡಿರುವಂತಹದ್ದು. ಇನ್ನು ಎಕ್ಸಾಂಪಲ್ ನಂಬರ್ 2 ಯಾವುದಾಗಿರಬಹುದು? ಇದಾದ ನಂತರ ನಡೆದಂತಹ ಘಟನೆ ಹೇಳಿ, ಯಾವುದು? ಇದಾದ ನಂತರ ನಡೆದಂತಹ ಘಟನೆ ದುರಾಶೆಗೆ ಎಕ್ಸಾಂಪಲ್ ಯಾವುದು? ನಾನು ಹೇಳ್ತೀನಿ, ಆದಮ್ ಅವರ ಘಟನೆ ಅಲ್ವಾ? ಹೌದಲ್ವಾ? ಇದಾದ ನಂತರ ಅದೇ ಅಲ್ವಾ ನಡೆದಿತ್ತು? ಓಕೆ, ಈಗ ಆದಮ್ ಅವರ ಪರಿಸ್ಥಿತಿಯನ್ನು ಒಂದು ಸಾರಿ ಯೋಚನೆ ಮಾಡಿ ನೋಡೋಣ. ಇವ್ರಿಗೇನಿತ್ತು ಸಮಸ್ಯೆ? ಏದೇನು ತೋಟದಲ್ಲಿ ಪಾಪ ಮಾಡುವುದಕ್ಕಿಂತ ಮುಂಚೆ ಹೆಲ್ತ್ ಪ್ರಾಬ್ಲಮ್ಸಾ? ಹಾಸ್ಪಿಟ್ಲಿಗೆ ತಿರುಗಾಡಬೇಕಾಗಿರುವಂಥ ಅವಶ್ಯಕತೆ ಇದೆಯಾ? ಹಣ ಇರಲಿಲ್ವಾ ಇವ್ರ ಹತ್ರ? ಹಣ ಇರಲಿಲ್ವಾ? ಇಡೀ ಪ್ರಪಂಚದಲ್ಲಿ ಇವರೇ ಅಲ್ವಾ ಶ್ರೀಮಂತರು? ಇಡೀ ಪ್ರಪಂಚದಲ್ಲಿ ಇರುವಂತಹದ್ದೇ ಇಬ್ಬರು, ಇವರೇ ಅಲ್ವಾ ಶ್ರೀಮಂತರು? ಮುಟ್ಟಿದ್ದೆಲ್ಲ ಇವ್ರದೇ. ಯಾವ ಹಣ್ಣನ್ನು ಮುಟ್ತಾರೋ ಆ ಹಣ್ಣು ಇವ್ರದೇ, ಯಾವ ಮರವನ್ನು ಮುಟ್ತಾರೋ ಆ ಮರ ಇವ್ರದೇ, ಆ ತೋಟದಲ್ಲಿ ಎಲ್ಲಿ ಕಾಲಿಡ್ತಾರೋ ಅಷ್ಟು ಎಕರೆ ಜಾಗ ಇವ್ರದೇ. ಇವರೇ ಅಲ್ವಾ ಶ್ರೀಮಂತರು? ಆದರೆ ಆರೋಗ್ಯ ಸಮಸ್ಯೆ ಇಲ್ಲ, ಹಣದ ಸಮಸ್ಯೆ ಇಲ್ಲ, ಏನೂ ಇಲ್ಲ. ಈಗಾಗಲೇ ದುರಾಸೆ ಪಟ್ಟು ಮರಣ ಹೊಂದಿದಂಥ ಅಪವಾದಿ ಇವ್ರ ಹತ್ರ ಬಂದು ಏನು ಹೇಳ್ತು? ನೀವು ಏನಾಗ್ತೀರಾ? ದೇವರಂತೆ ಆಗ್ತೀರಾ. ಈ ಮುಂಚೆ ಹೇಗಿದ್ರು? ದೇವರಂತೆಯೇ ಇದ್ದರಲ್ವ? ಆದರೂ ಎಲ್ಲೋ ಒಂದು ಕಡೆ ಇನ್ನೂ ಚೆನ್ನಾಗಿರುತ್ತೇನೋ, ಈಗಾಗಲೇ ಇದು ಇಷ್ಟೊಂದು ಚೆನ್ನಾಗಿದೆ, ಈಗಲೇ ಎಷ್ಟೊಂದು ಹಣ್ಣುಗಳು ತಿಂತಿದ್ದೀವಿ, ಈಗಲೇ ಎಷ್ಟೊಂದು ಸುಖವಾಗಿದ್ದೀವಿ ಅಂತ ಹೇಳಿದ್ರೆ ಇನ್ನು ಮುಂದೆ ಇನ್ನೆಂಗಿರ್ಬೋದು ದೇವರಂತೆ ಆಗೋದ್ರೆ ನಾವು? ಹೌದಲ್ವ? ಎಷ್ಟು ಚೆನ್ನಾಗಿ ನಮ್ಮ ಮನಸ್ಸು ನಮಗೆ ಮೋಸ ಮಾಡುತ್ತದೆ ಅಂತ ಹೇಳಿ ಒಂದು ಸಾರಿ ನೋಡಿ. ಎಲ್ಲ ಇರುತ್ತೆ, ಇವ್ರಿಗೆಲ್ಲ ಇದೆ, ಈ ಸಮಸ್ಯೆ ಅನ್ನುವಂತಹದ್ದು ಏನೂ ಇಲ್ಲ, ಆದರೂ ಏನು ಪಡ್ತಿದ್ದಾರೆ? ದುರಾಸೆ. ಇನ್ನೂ ಮೇಲೆ ಹೋದರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಜೀವನ, ಹೌದಾ? ಇವರು ಕೊರತೆ ಅನ್ನುವಂತಹದ್ದು ಒಂದಿಲ್ಲ, ಆದರೂ ಇನ್ನು ಮೇಲೆ ಹೋದರೆ ಇನ್ನೆಷ್ಟು ಚೆನ್ನಾಗಿರುತ್ತೆ, ನಾನು ಆ ಥರ ಆದರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ನನ್ನ ಜೀವನ. ಆ ಥರ ಆಸೆ ಪಟ್ಟು, ಆ ಥರ ದುರಾಸೆ ಪಟ್ಟು ಎಲ್ಲಿಗೆ ಬಿದ್ದರು ಇವರು? ಎಲ್ಲಿಗೆ ಬಿದ್ದರು? ಅಪವಾದಿ ನರಕಕ್ಕೆ ಬಿತ್ತು, ಇವರು ಎಲ್ಲಿಗೆ ಬಿದ್ದರು? ರಸ್ತೆಗೆ ಬಿದ್ದರು, ಹೌದಾ ಇಲ್ವಾ? ತೋಟದಿಂದ ಹೊರಗಡೆ ಅಂದರೆ ರಸ್ತೆನೇ ಅಲ್ವಾ ಅದು? ನೀಟಾಗಿ ಪ್ರೊಟೆಕ್ಷನ್ ಕೊಟ್ಟು ಒಂದು ಮನೆಯಲ್ಲಿ ಇಡೋ ಥರ ಇಟ್ಟಿದ್ರು ದೇವರು. ಎಲ್ಲಿಗೆ ಬಿದ್ದರು? ರಸ್ತೆಗೆ. ದುರಾಸೆ ಪಟ್ಟು ಇರುವಂತಹದ್ದೆಲ್ಲ ಕಳ್ಕೊಂಡು ರಸ್ತೆಗೆ ಬೀಳುವಂತಹದ್ದು ಅಂದರೆ ಇದೇನಾ? ಹೌದು. ಇದು ಎಕ್ಸಾಂಪಲ್ 2. ಇನ್ನು ಎಕ್ಸಾಂಪಲ್ 3 ಯಾವುದಾಗಿರಬಹುದು? ಇಸ್ರೇಲಿಯರು ಅನ್ನುವಂಥ ಒಂದು ಜನಾಂಗ ಇದ್ರ ಪ್ರಿಯರೇ ಭೂಮಿಯ ಮೇಲೆ. ಈ ಇಸ್ರೇಲಿಯರ ಸ್ಪೆಷಾಲಿಟಿ ಏನು? ಆ ಜರ್ನಿಯಲ್ಲಿ ಏನು ಮಾಡ್ತಿದ್ರು ಇವರು? ಬಹಳಷ್ಟು ಸಾರಿ ಕೊರಗ್ತಿದ್ರು, ನಿಜಾನ ಇಲ್ವಾ? ಅದಿಲ್ಲ, ಇದಿಲ್ಲ, ಇದಿಲ್ಲ, ಅದಿಲ್ಲ ಅಂತ. ದೇವರು ನೀರನ್ನು ಕೊಟ್ಟು, ಆಹಾರವನ್ನು ಕೊಟ್ಟು, ಎಲ್ಲವನ್ನು ಕೊಟ್ಟು ನಡೆಸ್ಕೊಂಡು ಬರ್ತಿದ್ರು ಸಹ ಕೊರಗುವಂತಹದ್ದೇ ಇವ್ರ ಜೀವನ. ಕೊರಗುವಂತಹದ್ದು ಮೋಶೆ ಮೇಲೆ ರೇಗಾಡುವಂತಹದ್ದು. ನೀರು ಕೊಡ್ತಿದ್ರ ದೇವರು? ಕೊಡ್ತಿದ್ರ? ಈ ಮುಂಚೆ ನೀರನ್ನು ಕೊಡ್ತಿದ್ರೆ ಅವರಿಗೆ? ಕೊಡ್ತಾಯಿದ್ರು. ಆ ಪ್ರಯಾಣದಲ್ಲಿ ಆಹಾರ ಕೊಡ್ತಾಯಿದ್ರು. ಬಿಸಿಲು ತಾಕದಂತೆ ಕಾಪಾಡ್ತಿದ್ರ? ಬಿಸಿಲು ಇವರ ಮೈಯನ್ನು ಮುಟ್ಟದಂತೆ ಕಾಪಾಡ್ತಿದ್ದಾರೆ. ಬೆಳಕು ಮಾತ್ರ ಬರ್ತಿತ್ತು ಇವರಿಗೆ, ಸೂರ್ಯನ ಬೆಳಕು, ಆದರೆ ಬಿಸಿಲು ಬರ್ತಿರಲಿಲ್ಲ. ಯಾಕೆಂದರೆ ಮೇಘಸ್ತಂಭಗಳನ್ನು ಇಟ್ಟಿದ್ರಲ್ವ ದೇವರು. ಬಿಸಿಲು ಬರದಂತೆ ಕಾಪಾಡ್ತಿದ್ರ. ಚಳಿ ಆಗದಂತೆ ನೋಡ್ಕೊಳ್ತಿದ್ರ, ರಾತ್ರಿ ಹೊತ್ತು ಅಗ್ನಿಸ್ತಂಭಗಳನ್ನು ಇಟ್ಟು. ಬಟ್ಟೆ ಮಾಸದಂತೆ ನೋಡ್ಕೊಳ್ತಿದ್ರ, ಚಪ್ಪಲಿ ಸವಿಯದಂತೆ ನೋಡ್ಕೊಳ್ತಿದ್ರ. ಹೀಗೆ ತನ್ನ ಕರದಲ್ಲಿ ಎತ್ಕೊಂಡು ಬರ್ತಿದ್ದಾರೆ ದೇವರು ಎಲ್ಲವನ್ನು ಕೊಟ್ಕೊಂಡು. ಇವ್ರು ಏನು ಮಾಡ್ತಿದ್ದಾರೆ? ಮಧ್ಯ ಗೊಣಗಾಡಿ ಅದಿಲ್ಲ, ಇದಿಲ್ಲ, ಇದಿಲ್ಲ, ಅದು ಇಷ್ಟನ್ನು ಬಿಟ್ಟು ಇನ್ನೇನಾದರೂ ಬೇಕಾ ಪ್ರಿಯರೇ ಜರ್ನಿಯಲ್ಲಿರುವಂಥವರಿಗೆ? ಅಲ್ಲಿ ಬಿಟ್ಟು ಬದುಕುಗಳು, ಅಳಿಸೋಗಿರೋ ಅಣ್ಣ ಎಲ್ಲ ಇಟ್ಕೊಂಡು ತಿಂತಿದ್ರಲ್ವ ಇವರು, ಹೌದಲ್ವ? ಯಾಕೆಂದರೆ ಯಾರಾದರೂ ಬಿಟ್ಟು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಫ್ರೆಶ್ಶಾಗಿ ಬಿರಿಯಾನಿ ಮಾಡಿಕೊಡ್ತಾರೆ? ಇಲ್ಲ. ಬಿಟ್ಟು ಕೆಲಸದವ್ರಿಗೆಲ್ಲ ಏನು ಕೊಡ್ತಾರೆ? ನೆನ್ನೆದೋ ಮೊನ್ನೆದೋ ಇದ್ದರೆ ನಾಯಿಗಳಿಗೆ ಹಾಕುವುದರ ಬದಲು ಅದನ್ನು ಅವರು ಕೊಡಿ ತಿಂತಾರೆ, ಖಾಲಿ ಆಗುತ್ತೆ ಮನೆಯಲ್ಲಿರುವಂಥ. ಇದಲ್ವ ಇವ್ರ ಬದುಕುಗಳು. ಆ ಬದುಕಲ್ಲಿರುವಂಥವ್ರಿಗೆ ಇಷ್ಟೆಲ್ಲ ಕೊಟ್ಟು ಜರ್ನಿಯಲ್ಲಿ ನಡೆಸ್ತಿರ್ಬೇಕಾದ್ರೆ ಇವ್ರು ಏನು ಮಾಡ್ತಿದ್ದಾರೆ? ಗುಣಗಾಡ್ತಾನೇ ಇದ್ದಾರೆ. ಒಂದು ಸಾರಿ ಮಾಂಸ ಬೇಕು ಅಂತ ಕೇಳ್ತಾರೆ ದೇವರಿಗೆ. ಅಲ್ಲಿ ಗುಣಗಾಡ್ತಿರ್ತಾರೆ ಇವರು, ದೇವರನ್ನೂ ಸಹ ಕೇಳೋದಿಲ್ಲ. ಮಾಂಸ ಬೇಕು ಅಂತ ಗುಣಗಾಡ್ತಿರ್ಬೇಕಾದ್ರೆ ದೇವರು ಇವರ ಗುಣಗುಟ್ಟುವಿಕೆಯನ್ನು ನೋಡಿ ಕೊಡ್ತಾರೆ ಮಾಂಸವನ್ನು. ನೋಡೋಣ ಆ ಘಟನೆಯನ್ನು ಒಂದು ಸಾರಿ. ಅರಣ್ಯಕಾಂಡ ಎಕ್ಸಾಂಪಲ್ ನಂಬರ್ 3ಯಲ್ಲಿದ್ದೀವಿ, ಗಮನ ಕೊಡಿ. ಅರಣ್ಯಕಾಂಡ 11ನೇ ಅಧ್ಯಾಯ. ಅರಣ್ಯಕಾಂಡ 11ನೇ ಅಧ್ಯಾಯ 4ನೇ ವಚನ. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಹೌದಾ? ಸಾಕು ಪ್ರಿಯರೇ. ನೆಕ್ಸ್ಟ್ 18ನೇ ವಚನವನ್ನು ಓದೋಣ. 11:18. ಅದಲ್ಲದೆ ಇಸ್ರಾಯೇಲ್ಯರಿಗೆ ಹೀಗೆ ಹೇಳು,
ನಾಳೆಗೆ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ, ನಾಳೆ ನಿಮಗೆ ಮಾಂಸಾಹಾರವು ದೊರೆಯುವುದು. ನೀವು ಯೆಹೋವನಿಗೆ ಕೇಳಿಸುವಂತೆ ನಮಗೆ ಮಾಂಸವನ್ನು ಕೊಡುವವರೇ ಇಲ್ಲ, ಐಗುಪ್ತ್ಯ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದೇವಲ್ಲ ಎಂದು ಅಳುತ್ತಾ ಹೇಳಿದ್ದರಿಂದ ಯೆಹೋವನೇ ನಿಮಗೆ ಮಾಂಸವನ್ನು ತಿನ್ನಲಿಕ್ಕೆ ಕೊಡುವನು. ನಿಮ್ಮ ಮಧ್ಯದಲ್ಲಿರುವ ಯೆಹೋವನನ್ನು ನೀವು ಉಲ್ಲಂಘಿಸಿ, ಅಯ್ಯೋ ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದದ್ದು ಮೋಸವಾಯಿತೆಂದು ಆತನ ಮುಂದೆ ಅತ್ತದ್ದರಿಂದ ನೀವು ಒಂದು ದಿನವಲ್ಲ, ಇಲ್ಲಿ ದೇವರು ಹೇಳ್ತಿದ್ದಾರೆ, ಮಾಂಸ ಕೇಳಿದ್ರಲ್ವ, ಗೊಣಗುಟ್ಟಿದ್ರಲ್ವ, ಏನು ಮಾಡ್ತೀನಿ ನಿಮಗೆ, ಒಂದು ದಿನ ಅಲ್ಲ, 2 ದಿನವಲ್ಲ, 5 ದಿನವಲ್ಲ, 10 ದಿನವಲ್ಲ, 20 ದಿನವಲ್ಲ, ಪೂರಾ 1 ತಿಂಗಳು ಮಾಂಸವನ್ನು ಊಟ ಮಾಡುವಿರಿ. ನಿಮಗೆ ಬೇಜಾರಾಗೋಗ್ಬಿಡ್ಬೇಕು ತಿಂದು. 1 ದಿನ 2 ದಿನ ಅಲ್ಲ, ಎಷ್ಟು ದಿನ ಕೊಡ್ತೀನಿ ನಿಮಗೆ ಮಾಂಸ? ಫುಲ್ಲು 1 ತಿಂಗಳು ಫುಲ್ ಮೀಲ್ಸು, ನಾನ್ ವೆಜ್. ಹೌದಾ? ಮುಂದೆ ಏನು ಹೇಳಿದ್ದಾರೆ? ಅದು ಓಕರಿಕೆಯಾಗಿ ನಿಮ್ಮ ಮೂಗಿನಲ್ಲಿ ಹೊರಟು ನಿಮಗೆ ಅಸಹ್ಯವಾಗುವ ತನಕ ಅದನ್ನು ಊಟ ಮಾಡುವಿರಿ ಅಂದನು. ಇವಾಗ ಏನಾಯಿತು? 31ನೇ ವಚನ ಓದೋಣ, ಫಾಸ್ಟ್ ಫಾರ್ವರ್ಡ್. ನೆಕ್ಸ್ಟ್ ಏನಾಯಿತು ಅಂತ ಹೇಳಿ ಗೊತ್ತಾಗಲಿಕ್ಕೆ. ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕಿಗಳನ್ನು ಹೊಡೆದುಕೊಂಡು ಪಾಳಿಯದ ಸುತ್ತಲೂ ಒಂದು ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತು. ಇವಾಗ ಏನು ಮಾಡಿದ್ರಂತೆ ದೇವರು? ಇವರು ಮಾಂಸ ಕೊಡಬೇಕಲ್ವ, ಏನು ಮಾಡಿದ್ರಂತೆ? ಅದಕ್ಕೋಸ್ಕರ ಗಾಳಿ ಬೀಸೋ ಹಾಗೆ ಮಾಡಿ ಒಂದು ಕಡೆ ಇರುವಂಥ ಹಕ್ಕಿಗಳನ್ನೆಲ್ಲ ಇವ್ರ ಹತ್ರ ಬರೋ ಹಾಗೆ ಮಾಡಿದ್ರಂತೆ. ನೆಕ್ಸ್ಟ್ 32ನೇ ವಚನ. ಇಸ್ರಾಯೇಲ್ಯರು ಎದ್ದು ಆ ದಿನ ಹಗಲಿರುಳು ಮರುದಿನ ಹಗಲು ಆ ಲಾವಕ್ಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಏನು ಮಾಡ್ತಿದ್ರಂತೆ ಇವರು? ದೇವ್ರು ಏನು ಹೇಳಿದ್ರು ಇಷ್ಟಕ್ಕೂ ಈ ಮುಂಚೆ? ಎಷ್ಟು ದಿನ ಕೊಡ್ತೀನಂದ್ರು? 1 ತಿಂಗಳು ಕೊಡ್ತೀನಂದ್ರೆ ಕೊಡ್ತೀನಿ ಅಂದಮೇಲೆ ಕೊಡ್ತಾರಾ ಇಲ್ವಾ? ಕೊಡ್ತಾರಾ? ಇವತ್ತು ಕೊಟ್ಟಿದ್ದೆಲ್ಲ ಆಗೋಯ್ತು ಅಂತ ಅಂದ್ಕೊಳ್ಳಿ, ನಾಳೆ ಏನು ಮಾಡ್ತಾರೆ? ಮತ್ತೆ ಹೊಸ್ದಾಗಿ ಕೊಡ್ತಾರಾ ಇಲ್ವಾ? ಕೊಡ್ತಾರಾ? ಇದನ್ನೇ ಅಲ್ವಾ ದೇವರು ಹೇಳಿದ್ದು, 1 ತಿಂಗಳು ಪೂರ್ತಿ ಕೊಡ್ತೀನಿ ಅಂತ. ಇವ್ರು ಏನು ಮಾಡಿದ್ರಂತೆ? ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಬಂದು, ಅದಾದ ನಂತರ 32ನೇ ವಚನ. ಇಸ್ರಾಯೇಲ್ಯರು ಎದ್ದು ಆ ದಿನ ಹಗಲಿರುಳು ಮರುದಿನ ಹಗಲು ಆ ಲಾವಕ್ಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸ್ವಲ್ಪವಾಗಿ ಕೂಡಿಸಿಕೊಂಡವರು 18 ಖಂಡುಗ ಕೂಡಿಸಿದರು. ಅಂದರೆ ಮಿನಿಮಮ್ ಯಾರಾದರೂ ಎತ್ತಿಟ್ಟಿದ್ದಾರೆ ಅಂದರೆ, ಚಿಕ್ಕ ಡಬ್ಬ ಯಾರಾದರೂ ಕೂಡಿಸ್ಕೊಂಡಿದ್ದಾರೆ ಅಂದರೆ ಎಷ್ಟು ಡಬ್ಬ ಅಂತೆ? 18 ಕಂಟಕ ಅಂತೆ. ಅಂದರೆ ಇನ್ನು ಜಾಸ್ತಿ ಕೂಡಿಸಿಟ್ಕೊಂಡಿರೋರು ಎಷ್ಟು ಕೂಡಿಸಿಟ್ಕೊಂಡಿರ್ಬೋದು? ಕಮ್ಮಿ ಕೂಡಿಸಿಟ್ಕೊಂಡಿರೋರು ಎಷ್ಟು ಕೂಡಿಸಿಟ್ಕೊಂಡಿದ್ರಂತೆ? 18 ಕಂಟಕ. ಇನ್ನು ಜಾಸ್ತಿ ಕೂಡಿಸಿಟ್ಕೊಂಡಿರೋರು ಇನ್ನೆಷ್ಟು ಕೂಡಿಸಿಟ್ಕೊಂಡಿರಬಹುದು? ಹೌದಾ? ಇದನ್ನು ಏನಂತ ಕರಿತೀವಿ? ನಾಳೆ ಇಲ್ಲದೆ ಹೊರಟೋದ್ರೆ, ಇವತ್ತು ಊಟ ಕೊಟ್ಟಿದ್ದಾರೆ ಮಾಡೋಣ, ತೃಪ್ತಿಯಾಗಿರೋಣ, ಅದಿಲ್ಲ ಮೈಂಡಲ್ಲಿ. ಏನಿದೆ? ನಾಳೆ ಇಲ್ಲದೆ ಹೊರಟೋದ್ರೆ ನಮ್ಮ ಜಾಸ್ತಿ ಇರಬೇಕು ನಮ್ಮ ಹತ್ರ. ಹೌದಾ ಇಲ್ವಾ? ಅಕ್ಕಪಕ್ಕದ ಇರುವವರಿಗಿಂತ ಅಕ್ಕಪಕ್ಕದಲ್ಲಿ ಎಷ್ಟೆಷ್ಟು ಇದೆಯೋ ಲಾವಕ್ಕಿಗಳು, ಅಕ್ಕಪಕ್ಕದ ಮನೆಯವರು ಎಷ್ಟು ಕೂಡಿಸಿಟ್ಕೊಂಡಿರ್ತಾರೋ ಅವ್ರಿಗಿಂತ ಹೆಚ್ಚಾಗಿ ನನ್ನ ಹತ್ರ ಇರಬೇಕು. ಕೂಡಿಸಿಟ್ಕೋ ಅದನ್ನೇ ಮಾಡ್ತಿದ್ದಾರೆ. ನೆಕ್ಸ್ಟ್, ಅವುಗಳನ್ನು ಪಾಳೆಯದ ಸುತ್ತಲೂ ಹರಡಿ ಒಣಗಿಸಿಕೊಂಡರು. 33ನೇ ವಚನದಿಂದ ಓದೋಣ. ಆದರೆ ಅವರು ಆ ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿಯೇ ಯೆಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು. ಯಾವಾಗ ಸಾಯಿಸಿದ್ರಂತೆ ಹೇಳಿ? ಕೂಡಿಟ್ಟುಕೊಂಡಾಗಲ್ಲ. ಅವ್ರು ಏನು ಮಾಡ್ತಿದ್ರಂತೆ? ಅಲ್ಲಿ ಕೂಡಿಟ್ಕೊಂಡಿರುವಂಥ ಮಾಂಸವನ್ನೆಲ್ಲ ತಿಂತಿದ್ರ? ಅದು ತಿನ್ನುವಂತಹದ್ದು ಮುಗಿಯುವುದರೊಳಗೆ ಅಲ್ಲದನ್ನೇ ಅಲ್ವಾ ಬರ್ಸಿರುವಂತಹದ್ದು. ಆದರೆ ಅವರು 33ನೇ ವಚನ. ಆದರೆ ಅವರು ಆ ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿಯೇ ಯೆಹೋವನು ಅವರ ಮೇಲೆ ಏನು ಮಾಡ್ತಿದ್ರಂತೆ? ಇವರು ಸ್ವಲ್ಪ ಜನ ಅಡುಗೆ ಮಾಡ್ತಿದ್ದಾರೆ, ಸ್ವಲ್ಪ ಜನ ಊಟ ಮಾಡ್ತಿದ್ದಾರೆ. ಊಟ ಮಾಡುವಂತಹ ಮಧ್ಯದಲ್ಲಿ ದೇವರು ಏನು ಮಾಡಿದ್ರಂತೆ? ಸಾಯಿಸಿದ್ರಂತೆ ಒಂದಷ್ಟು ಜನನ. ಇನ್ನೂ ಸ್ಪಷ್ಟವಾಗಿ ಬರ್ಸಿದ್ದಾರೆ ಅಲ್ಲಿ. ಅದು ಮುಗಿಯುವುದರೊಳಗಾಗಿ ಅನ್ನುವುದರ ಪಕ್ಕ ಒಂದು ಫುಟ್ ನೋಟ್ ಇದೆಯಲ್ಲ, ಎಷ್ಟು ಸಂಖ್ಯೆ? 5 ಕೆಳಗಡೆ ಏನಿದೆ ಅದಕ್ಕೆ? ಅಲ್ಲ, 5. ಅದು ಮುಗಿದು ಹೋಗುವುದರೊಳಗೆ ಅನ್ನುವಂತಹ ಪದದ ಹಿಂದೆ ಒಂದು ಫುಟ್ ನೋಟ್ ಇದೆ, 5 ಅಂತ. ಆ ಕೆಳಗಡೆ ಆ ಫುಟ್ ನೋಟ್ಗೆ ಏನು ಕೊಟ್ಟಿದ್ದಾರೆ? ಆ ಮಾಂಸವು ಇನ್ನೂ ಅವರ ಹಲ್ಲುಗಳ ನಡುವೆ ಇದ್ದಾಗ. ಯಾವಾಗ ಸಾಯಿಸಿದ್ರಂತೆ ದೇವರು? ಮಾಂಸ ಇನ್ನೂ ತಿಂತಿದ್ದಾರೆ, ಮಾಂಸ ಇನ್ನೂ ಹಲ್ಲುಗಳ ಮಧ್ಯ ಇದೆ, ಅವಾಗೇ ಸಾಯಿಸಿದ್ರು. ಕೈಗೆ ಬಂದಿರುವಂತಹ ತುತ್ತು ಬಾಯಿಗೆ ಬಂದಿಲ್ಲ ಅಂತಾರಲ್ವ, ಇದೇ ಅಲ್ವಾ? ಹಂಗಂದರೆ
ಕೊಟ್ಟರೆ ಇವ್ರು ಏನು ಮಾಡ್ತಿದ್ದಾರೆ? ಕಿತ್ತಾಡ್ತಿದ್ದಾರೆ. ಹೌದಲ್ವಾ? ನೀವೊಂದು ಮೂಳಿಗೆಯನ್ನು ಹಾಕಿದ್ರೆ ಒಂದು ರಸ್ತೆಯಲ್ಲಿರುವಂತಹ ಶ್ವಾನಗಳಿಗೆ ಒಂದು ಸೇರಿ ಕಿತ್ತಾಡುತ್ತವ? ನೀವು ಹೇಳ್ತಿರ್ತೀರ ನಿನಗೂ ಹಾಕ್ತೀನಿ, ನಿನಗೂ ಸಪ್ರೇಟ್ಗೆ ಹಾಕ್ತೀನಿ, ನಿನಗೂ ಸಪ್ರೇಟ್ಗೆ ಹಾಕ್ತೀನಿ ಅಂತ. ಆದರೆ ಅದರ ಬುದ್ಧಿ ಏನು? ಇಲ್ಲ, ಆ ಪೀಸು ನನಗೆ ಬೇಕು. ಸರಿ, ಆ ಪೀಸ್ ತೊಗೊಂಡು ನೀನು ಸುಮ್ಮನೆ ಇರ್ತೀಯ ಅಂದರೆ ಇಲ್ಲ, ಪಕ್ಕದವ್ರಿಗೆ ಹಾಕಿದ್ರೆ ಅಲ್ಲೂ ಹೋಗುತ್ತೆ. ಅದು ನಿಜಾನಾ ಇಲ್ವಾ? ಇದು ತಿಂದ್ಬಿಟ್ಟು ಅಲ್ಲಿಗೆ ಹೋಗುತ್ತೆ. ಅದೇ ಅಲ್ವಾ ನೀವು ನೋಡ್ತಿರುವಂತಹದ್ದಿಲ್ಲಿ? ಮನುಷ್ಯರನ್ನು ಈ ರೀತಿ ಇರಲಿಕ್ಕೆ ಸೃಷ್ಟಿ ಮಾಡಿದ್ರೆ ದೇವರು, ಇದನ್ನೇ ಅಲ್ವಾ ದುರಾಸೆ ಅಂತ ಕರೆಯುವಂತಹದ್ದು. ಅದು ನನಗೆ ಬೇಕು, ಇದು ನನಗೆ ಬೇಕು, ಇದು ನನಗೆ ಬೇಕು. ನಿಜಾನ? ಕಿತ್ತಾಡ್ತಿದ್ದಾರೆ. ಏನಾಯಿತು ಆಮೇಲೆ? ಕೊನೆಗೆ ಮಾಂಸನೂ ಹೋಯಿತು, ಇವರು ಹೋದರು. ನೆಕ್ಸ್ಟ್ ಇದೇ ಇಸ್ರಾಯೇಲ್ಯರ ಘಟನೆ ಇನ್ನೊಂದಿದೆ. ಎಕ್ಸಾಂಪಲ್ ನಂಬರ್ 3 ಎರಡನೇ ರೆಫರೆನ್ಸ್ ಇದು. ಈಗ ನಾವು ನೋಡ್ತಿರುವಂತಹದ್ದು ವಿಮೋಚನಕಾಂಡ 16ನೇ ಅಧ್ಯಾಯ. ವಿಮೋಚನಕಾಂಡ 16ನೇ ಅಧ್ಯಾಯ 14ರಿಂದ ಓದೋಣ. 16, 14. ಹಾಂ. ಆ ಮಂಜು ಆರಿ ಹೋದ ನಂತರ ಅರಣ್ಯದ ನೆಲದಲ್ಲಿ ಮಂಜಿನ ಹನಿಗಳಂತೆ ಏನೋ ಸಣ್ಣ ಸಣ್ಣ ರವೆಗಳು ಕಾಣಿಸಿದವು. ಒಂದೇ ಇಸ್ರಾಯೇಲ್ಯರು ಅದನ್ನು ಕಂಡು ಇಂಥದ್ದೆಂದು ತಿಳಿಯದೆ ಒಬ್ಬರಿಗೊಬ್ಬರು ಇದೇನಿರಬಹುದು ಎಂದು ಹೇಳಿಕೊಂಡರು. ಮೋಶೆ ಅವರಿಗೆ, ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು. ಯೆಹೋವನು ಇದರ ವಿಷಯದಲ್ಲಿ ಆಜ್ಞಾಪಿಸಿದ್ದೇನೆಂದರೆ, ಇಲ್ಲಿಂದ ಗಮನ ಕೊಟ್ಟು ಓದಿ, ಪ್ರತಿಯೊಬ್ಬನು ತನ್ನ ಕುಟುಂಬದ ಸಂಖ್ಯಾನುಸಾರ ತಲೆಗೆ ಒಂದು ಗೋಮೇರಿನ ಮೇರೆಗೆ, ಒಂದು ಗೋಮೇರು ಅಂದರೆ 3 ಸೇರು ಪ್ರಿಯರೇ, ಓಕೆ, ಒಂದು ಗೋಮೇರಿನ ಮೇರೆಗೆ ತನ್ನ ಡೇರೆಯವರಿಗೋಸ್ಕರ ಕೂಡಿಸಿಕೊಳ್ಳಲಿ. ಎಷ್ಟು ಕೂಡಿಸ್ಕೊಳ್ಬೇಕಂತೆ? ಒಂದು ಗೋಮೇರ ಅಂದರೆ 3 ಸೇರು ಕೂಡಿಸಿಟ್ಕೋಬೇಕಂತೆ. ಹೌದಾ? ನೆಕ್ಸ್ಟ್, ಒಬ್ಬೊಬ್ಬನು ಅಷ್ಟೇ ಸರಾಸರಿಯಾಗಿ ತಿನ್ನುವುದುಂಟಲ್ಲವೇ ಎಂದು ಹೇಳಿದನು. ಇವರೇನು ಮಾಡಿದ್ರಂತೆ? ಎಷ್ಟು ಕೂಡಿಸಿಟ್ಕೊಂಡಿದ್ದಾರೆ ದೇವರು? 3 ಸೇರ ಅಂದರೆ ಒಬ್ಬೊಬ್ಬರಿಗೆ 3 ಸೇರು ತಿಂತಾರಲ್ವ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೋ ಲೆಕ್ಕ ಹಾಕಿ ಅಷ್ಟು ಕೂಡಿಸಿಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ? ಇವರು ಅಷ್ಟೇ ಕೂಡಿಸಿಟ್ಕೋಬೇಕಲ್ವ? ಇವರೇನು ಮಾಡಿದ್ರು? 19ನೇ ವಚನ 16, 19. ಅದಲ್ಲದೆ ಮೋಶೆ ಅವರಿಗೆ, ಯಾರು ಇದನ್ನು ಮಾರನೇ ದಿನದ ತನಕ ಇಟ್ಟುಕೊಳ್ಳಕೂಡದು ಎಂದು ಹೇಳಿದನು. ಆದಾಗ್ಯೂ ಅವರಲ್ಲಿ ಕೆಲವರು ಮೋಶೆಯ ಮಾತನ್ನು ಕೇಳದೆ ಅದರಲ್ಲಿ ಸ್ವಲ್ಪವನ್ನು ಮರು ದಿವಸದ ತನಕ ಇಟ್ಟುಕೊಂಡಾಗ ಅದು ಹುಳಬಿದ್ದು ನಾತ ಹಿಡಿದು ಕೆಟ್ಟು ಹೋಯಿತು. ಅದಕ್ಕೆ ಮೋಶೆ ಅವರ ಮೇಲೆ ಸಿಟ್ಟುಗೊಂಡನು. ಏನರ್ಥ ಆಯಿತು ನಮಗಿದರಲ್ಲಿ? ಇದೇ ದುರಾಸೆನಾ? ಹೌದಾ? ಹಂಗಾದರೆ ಬ್ರದರ್, ನಮ್ಮ ಮನೇಲಿ ಅಕ್ಕಿ ಬೇಳೆ ಏನು ಕೂಡಿಸಿಟ್ಕೊಂಡಿರಬಾರ್ದಾ? ನಾಳೆಗೂ ಇಲ್ಲದಂತೆ ಇವತ್ತೇ ಎಲ್ಲ ಖಾಲಿ ಮಾಡಿಬಿಡ್ಬೇಕು, ಇವತ್ತು ಎಷ್ಟು ಬೇಕೋ ಅಷ್ಟೇ ಮಾತ್ರ ತರಬೇಕಾ ಅನ್ನುವಂತಹದ್ದೆಲ್ಲ ಪಾಯಿಂಟ್ ಇಲ್ಲಿ. ಆ ದುರಾಸೆ ಅನ್ನುವಂತಹ ಭಾವವನ್ನು ಒಂದು ಸಾರಿ ತೊಗೊಂಡು ಯೋಚನೆ ಮಾಡಿ ನೋಡಿ. ಇಸ್ರಾಯೇಲ್ಯರಿಗೆ ಸ್ಪಷ್ಟವಾಗಿ ದೇವರು ಹೇಳಿದ್ದಾರೆ, ನಾಳೆಗೆ ಏನೂ ಕೂಡಿಟ್ಕೊಂಡಿರಬೇಡಿ, ನಾನು ಹೊಸ್ದಾಗಿ ಕೊಡ್ತೇನೆ. ನಿಜನಾ? 3 ಸೇರು ಮಾತ್ರ ಒಬ್ಬೊಬ್ಬರಿಗೆ ಲೆಕ್ಕ ಹಾಕಿ ಕೂಡಿಟ್ಕೊಳ್ಳಿ, ಅಷ್ಟು ಮಾತ್ರ. ಒಬ್ಬೊಬ್ಬರು ಎಷ್ಟು ಊಟ ಮಾಡುವಂತಹದ್ದು ಅಷ್ಟೇ ಅಲ್ವಾ, ಅಷ್ಟು ಮಾತ್ರ ಕೂಡಿಟ್ಕೊಳ್ಳಿ. ಹಂಗೆ ಮಾಡಿದ್ರೆ ಇವರು ಇಲ್ಲ. ಇದನ್ನೇ ಅಲ್ವ ದುರಾಸೆ ಅಂತ ಕರೆಯುವಂತಹದ್ದು. ಅಂದರೆ ಇವರು ಮಾಂಸದ ಹತ್ರ ದುರಾಸೆ ಪಟ್ಟಿದ್ದು ಒಂದೇ ಅಲ್ಲ ಈ ಘಟನೆ. ಎಲ್ಲೂ ದುರಾಸೆ ಪಟ್ಟರು, ಮನ್ನ ಹತ್ರನೂ ದುರಾಸೆ ಪಟ್ಟರು. ಇವಾಗ ನೀವು ನೋಡಿರುವಂತಹದ್ದು ಆ ಮನ್ನ ವಿಚಾರ. ನೀವು ಅರಣ್ಯಕಾಂಡದಲ್ಲಿ ಓದಿದ್ದು ಯಾವ ವಿಚಾರ? ಮಾಂಸದ ವಿಚಾರ. 2 ಕಡೆನೂ ಆಸೆ ಪಟ್ರ, 2 ಕಡೆನೂ ದುರಾಸೆ ಪಟ್ರ ಇವರು. ಹೌದು, ದೇವರು ಮತ್ತೆ ಮತ್ತೆ ಹೇಳ್ತಿದ್ದಾರೆ, ನಾನು ಕೊಡ್ತೀನಿ ಮಾಂಸ 1 ತಿಂಗಳು ಪೂರ್ತಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಇಲ್ವಾ ತಾಳ್ಮೆ? ಅದು ನನಗೆ ಬೇಕು, ಇದು ನನಗೆ ಬೇಕು. ಪಕ್ಕದಲ್ಲಿರುವಂಥವ್ರಿಗೇನು ಬೇಡವಾ? ಇದನ್ನೇ ದುರಾಸೆ ಅಂತ ಹೇಳಿ ಕರಿತೇವೆ. ಹೌದಾ? ಏನಾಯಿತು ಕೊನೆಗೆ? ನಾವು ನೋಡ್ಕೊಂಡ್ವಲ್ಲ ಮಾಂಸದ ಹತ್ತಿರ ಏನಾಯಿತು? ಇವರು ಹೋದರು, ಇವರು ಕೊಟ್ಟಂತಹ ಮಾಂಸನೂ ಹೋಯಿತು, ಎಲ್ಲನೂ ಹೋಯಿತು. ಏನು ಅರ್ಥ ಆಗ್ತಿದೆ ನಮಗಿದರಲ್ಲಿ? 3 ಎಕ್ಸಾಂಪಲನ್ನು ನೋಡಿದ್ವಿ. ಫಸ್ಟ್ ಎಕ್ಸಾಂಪಲ್ ಯಾರ್ದು? ಸೈತಾನದ್ದು. ಏನಾದರೂ ಸಮಸ್ಯೆ ಇತ್ತಾ? ಪ್ರಾಬ್ಲಮ್ಸ್ ಇತ್ತಾ? ಇಲ್ಲ. ಆದರೂ ಇನ್ನ ಮೇಲೆ ಹೋಗಬೇಕು, ಇನ್ನ ಮೇಲೆ ಇದೇ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನ ಮೇಲೆ ಹೋದರೆ ಇನ್ನು ಎಷ್ಟು ಚೆನ್ನಾಗಿರುತ್ತೆ. ಸೆಕೆಂಡ್ ಎಕ್ಸಾಂಪಲ್ ಯಾರ್ದು? ಆದಮ್ ಅವರ ಎಕ್ಸಾಂಪಲ್. ಹೀಗೆ ಎಷ್ಟೊಂದು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಇನ್ನು ದೇವ್ರ ಥರ ಆಗೋದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತೀವಿ. ಈಗ ನೀವು ನೋಡಿದಂತಹ 3ನೇ ಎಕ್ಸಾಂಪಲ್, ನನ್ನ ಹತ್ರ ಜಾಸ್ತಿ ಇರಬೇಕು, ಜಾಸ್ತಿ ಮನ ನನ್ನ ಹತ್ರನೇ ಇರಬೇಕು, ಜಾಸ್ತಿ ಮಾಂಸನೂ ನನ್ನ ಹತ್ರನೇ ಇರಬೇಕು. ಅದರಲ್ಲೂ ಶ್ರೀಮಂತರಾಗಬೇಕು ಅಂತ ಕೋರ್ಕೊಳ್ತಾರೆ. ಈಗಿನ ಕಾಲದಲ್ಲಿ ನೀವು ಹಣ ಆ ಹಣನೂ ನನಗೆ ಬೇಕು, ಈ ಹಣನೂ ನನಗೆ ಬೇಕು, ಜಾಸ್ತಿ ಹಣ ಇರಬೇಕು ಅಂತ ಈ ಕಾಲದಲ್ಲಿ ಯೋಚನೆ ಮಾಡ್ತಾರೆ. ಇವ್ರು ಯಾವುದ್ರಲ್ಲಿ ಯೋಚನೆ ಮಾಡ್ತಿದ್ದಾರೆ? ಜಾಸ್ತಿ ಮಾಂಸ ನನ್ನ ಹತ್ರನೇ ಇರಬೇಕು, ಜಾಸ್ತಿ ಮನ್ನ ನನ್ನ ಹತ್ರನೇ ಇರಬೇಕು. ಇದೇ ಅಲ್ವಾ ದುರಾಸೆ ಅಂದರೆ? ಹೌದಲ್ವಾ? ಪ್ರಸ್ತುತ ನೀವು ನ್ಯೂಸನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಿಮಗೆ ಕಾಣಿಸುತ್ತಲ್ವ ಪ್ರಿಯರೇ ಉದಾಹರಣೆಗಳು? ಅದನ್ನೆಲ್ಲ ನೋಡಬೇಕಾದ್ರೆ ಏನು ನೆನಪು ಬರುತ್ತೆ?
ಆಂಧ್ರ ಪ್ರದೇಶಲ್ಲಿ ರೀಸೆಂಟಾಗಿ ಎಲೆಕ್ಷನ್ ಆಗಿ ಪೊಲಿಟಿಕಲ್ ಪಾರ್ಟಿ ಚೇಂಜ್ ಆಯಿತು. ಒಂದು ಎಕ್ಸಾಂಪಲ್ಗೋಸ್ಕರ ಅಷ್ಟೇ ಹೇಳ್ತಿರುವಂಥದ್ದು. ಅದು YSR ಪಾರ್ಟಿ ಇತ್ತ ಹಿಂದೆ ಏನೇನು ಕೊಡ್ತಿದ್ರು, ಆಂಧ್ರ ಪ್ರದೇಶದಲ್ಲಿರುವಂತಹ ಪ್ರಜೆಗಳಿಗೆ ಏನೇನೆಲ್ಲ ಕೊಡ್ತಾಯಿದ್ರು. ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ ಮನೆಯಲ್ಲಿ, ಆ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಖರ್ಚು ಏನಾಗುತ್ತಲ್ವ, ಆ ಖರ್ಚಿಗೋಸ್ಕರ ಪ್ರತಿ ಕುಟುಂಬದಲ್ಲಿರುವಂತಹ ತಾಯಿಯಂದಿರಿಗೆ ವರ್ಷಕ್ಕೆ 15,000 ರೂಪಾಯಿ ಕೊಡ್ತಿದ್ರು ಒಂದೊಂದು ಕುಟುಂಬಕ್ಕೆ. ಏನಕ್ಕೋಸ್ಕರ? ಮಕ್ಕಳನ್ನು ಶಾಲೆಗೆ ಕಳಿಸ್ತಾರಲ್ವ, ಆ ಶಾಲೆಗೆ ಖರ್ಚು ಏನಿದೆಯೋ ಆ ಖರ್ಚನ್ನು ಇವ್ರು ನೋಡ್ಕೊಳ್ಲಿಕ್ಕೆ ಒಂದು ಕುಟುಂಬಕ್ಕೆ 15,000 ರೂಪಾಯಿ ಪ್ರತಿ ತಾಯಿಯಂದಿರಿಗೂ ಕೊಡ್ತಾಯಿದ್ರು. ಅದಾದ ನಂತರ ಮತ್ತೆ ರೈತರಿಗೆ ಅಂತ ಹೇಳಿ ಮತ್ತೆ ಸಪ್ರೇಟಾಗಿ ಕೊಡ್ತಿದ್ರು. 13,500 ರೈತರಿಗೆ ಅಂತ ಹೇಳಿ ಕೊಡ್ತಿದ್ರು. ಪ್ರತಿ ವಯಸ್ಸಾಗಿರುವಂತಹ ವೃದ್ಧರಿಗೂ ಸಹ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್, ಪ್ರತಿ ತಿಂಗಳು 3,000 ರೂಪಾಯಿ. ಸಾಕಷ್ಟು ಜನ 3,000 ರೂಪಾಯಲ್ಲಿ ಜೀವನ ಮಾಡುವಂಥವ್ರು ಇರ್ತಾರಾ ಇಲ್ವಾ? 3,000 ರೂಪಾಯಲ್ಲೇ ಜೀವನ ಮುಗಿಸ್ಕೋತಾರೆ ಆರಾಮಾಗಿ. ಚೆನ್ನಾಗಿ ಬರ್ತಿದೆಯಲ್ಲ. ಆಮೇಲೆ ಕಾಯಿಲೆ ಏನಾದರೂ ಬಂದರೆ ಅಥವಾ ಅನಾರೋಗ್ಯ ಸಮಸ್ಯೆ ಏನಾದರೂ ಆದರೆ ಹಾಸ್ಪಿಟ್ಲಿಗೆ ಹೋಗಿ 25 lakhs 25 ಲಕ್ಷದವರೆಗೂ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ಕೋಬೋದು. ಹೆಲ್ತ್ ಇನ್ಶೂರೆನ್ಸ್ ಪ್ರತಿ ಬಡವನು ಸಹ ಯಾವುದಕ್ಕೆ ಅರ್ಹನು? ಹೆಲ್ತ್ ಇನ್ಶೂರೆನ್ಸ್ ಹೋಗಿ 25 lakhsವರೆಗೂ ತೋರಿಸ್ಕೋಬೋದು ಹಾಸ್ಪಿಟಲಲ್ಲಿ. ಸರ್ಕಾರ ಪೇ ಮಾಡುತ್ತೆ ಬಿಲ್ಲನ್ನು, ಹೌದಾ? ನೆಕ್ಸ್ಟ್, ಗವರ್ನಮೆಂಟ್ ಶಾಲೆಗಳೆಲ್ಲದರಲ್ಲೂ ಎಲ್ಲವೂ ಸಹ ಇಂಗ್ಲೀಷ್ ಮೀಡಿಯಮ್ಗೆ ಚೇಂಜ್ ಆಯಿತು. ಪ್ರತಿ ಸೌಲಭ್ಯಗಳು ಇರಬೇಕು ಎಲ್ಲ ಗವರ್ನಮೆಂಟ್ ಶಾಲೆಗಳು. ಇಷ್ಟೆಲ್ಲ ಮಾಡಿದ್ರು ಪ್ರಿಯರೇ. ಈ ಎಲೆಕ್ಷನ್ ಹತ್ರ ಬಂದಾಗ ಮ್ಯಾನಿಫೆಸ್ಟೋ ಅಂತ ಹೇಳಿ ಕೊಡ್ತಾರಲ್ವ, ಪೊಲಿಟಿಕಲ್ ಮ್ಯಾನಿಫೆಸ್ಟೋ ಅಂತ. ಅಂದರೆ ನಾವು ಗೆದ್ದ ನಂತರ ಮುಂಚೆ ಇನ್ನೊಂದು ಸಾರಿ ನಾವು ಗೆದ್ದರೆ ಇದನ್ನು ಮಾಡ್ತೀವಿ ಅಂತ ಹೇಳಿ ಕೊಡ್ತಾರಲ್ವ. ಅದನ್ನು ಇನ್ನೊಂದು ಪೊಲಿಟಿಕಲ್ ಪಾರ್ಟಿ, ಅದೇ ರಾಜ್ಯದಲ್ಲಿರುವಂಥ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಮುಂದೆ ಬಂದು, ಈಗಿನ ಸರ್ಕಾರ ನಿಮಗೆ ಏನೇನು ಕೊಡ್ತಿದೆಯೋ, ನಮ್ಮನ್ನೇನಾದರೂ ನೀವು ಗೆಲ್ಸಿದ್ರೆ, ಈಗ ನಾವು ಗೆದ್ದಿಲ್ಲ, ಇವಾಗ ಅವ್ರು ಗೆದ್ದಿದ್ದಾರೆ, ಅವ್ರು ಪವರಲ್ಲಿದ್ದಾರೆ, ನಮ್ಮನ್ನೇನಾದರೂ ನೀವು ಗೆಲ್ಸಿದ್ರೆ ನೆಕ್ಸ್ಟ್ ಟೈಮು ಏನು ಮಾಡ್ತೀವಿ? ಅವ್ರಿಗೇನು ಕೊಡ್ತಿದ್ದಾರೋ ನಿಮಗೆ 2ರಷ್ಟು ಕೊಡ್ತೀನಿ. ಅವ್ರು 15,000 ಕೊಡ್ತಿದ್ರಲ್ವ ಒಂದು ಕುಟುಂಬಕ್ಕೆ ಪೂರ ಸೇರಿ, ನಾವು ಎಷ್ಟು ಕೊಡ್ತೀವಿ? ಒಂದೊಂದು ಮಗುವಿಗೆ 15,000 ಕೊಡ್ತೀವಿ. 5 ಜನ ಮಕ್ಕಳಿದ್ರೆ 75,000 75,000 ಬಂದ್ಬಿಡುತ್ತೆ. ಈ ಥರ ಒಂದು ಮ್ಯಾನಿಫೆಸ್ಟೋ ಕೊಟ್ಟರು ಇನ್ನೊಂದು ಪೊಲಿಟಿಕಲ್ ಪಾರ್ಟಿ. ಈಗ ಜನ ಏನು ಮಾಡಬೇಕಿತ್ತು ಅಂತ ನೀವು ಹೇಳಿ. ಜನ ಅಂದರೆ ನಾರ್ಮಲಾಗಿ ಜನರ ಮೆಂಟಾಲಿಟಿಯಲ್ಲಿ ಅವ್ರು ಏನು ಮಾಡಬೇಕಿತ್ತು? ಇಷ್ಟು ವರ್ಷ ಕೊಟ್ಟಿದೆ ಒಂದು ಪೊಲಿಟಿಕಲ್ ಪಾರ್ಟಿ, ಇಷ್ಟನ್ನೆಲ್ಲ ಕೊಟ್ಟಿದೆ ಸೌಲಭ್ಯಗಳು. ಇವಾಗ ಏನು ಮಾಡಬೇಕು? ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಪ್ರಾಮಿಸ್ ಮಾಡಿದೆ, ಏನಂತ? ಡಬಲ್ ಕೊಡ್ತೀನಿ ಅಂತ. ಇವಾಗ ಏನು ಮಾಡಬೇಕು ಹೇಳಿ? ಇಲ್ಲಿ ಬರ್ತಿರುವಂತಹ ಸಾಕಾಗ್ತಿಲ್ವಾ? 3,000 ಪೆನ್ಷನ್ ಕೊಡ್ತಿದ್ದಾರೆ ಪ್ರತಿ ವೃದ್ಧರಿಗೆ, ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಓಪನ್ ಮಾಡಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್, ಇಷ್ಟನ್ನೆಲ್ಲ ಮಾಡ್ತಿದ್ದಾರೆ. ಜನರ ಮೆಂಟಾಲಿಟಿ ದುರಾಸೆ ಅನ್ನುವಂಥದ್ದು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳಿ ಒಂದು ಸಾರಿ ಯೋಚನೆ ಮಾಡಬೇಕಂದ್ರೆ, ಇವರು ಡಬ್ಬಲ್ ಕೊಡ್ತಾರಲ್ವಾ. ಈಗಿನ ಗವರ್ನಮೆಂಟು ಬರೀ ಒಂದು ತಾಯಿಗೆ 15,000 ರೂಪಾಯಿ ಕೊಡ್ತಿದ್ರು ವರ್ಷಕ್ಕೆ. ಆದರೆ ಈಗಿನ ನೆಕ್ಸ್ಟ್ ನಾವೇನಾದರೂ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಗೆ ವೋಟ್ ಮಾಡಿದ್ರೆ ಏನು ಮಾಡ್ತಾರೆ ಅವರು? ಡಬಲ್ ಕೊಡ್ತಾರೆ. ಮನೆಗೆ ಎಷ್ಟು ಜನ ಮಕ್ಕಳಿದ್ರೆ ಒಬ್ಬೊಬ್ರಿಗೆ 15,000 ಕೊಡ್ತಾರೆ ಅಂತ ಹೇಳಿ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಗೆ ವೋಟ್ ಮಾಡಿದ್ರು. ಅವರು ಅಧಿಕಾರಕ್ಕೆ ಬಂದರು. ಒಂದೂ ಸೌಲಭ್ಯ ಬರ್ತಿಲ್ವಂತೆ ಪ್ರಿಯರೇ. ಹಿಂದೆ ಗವರ್ನಮೆಂಟಿಂದ ಏನು ಬರ್ತಿತ್ತೋ ಡಬಲ್ ಬಿಡಿ, ಅದರಲ್ಲಿ ಅರ್ಧನೂ ಸಹ ಒಂದು ಸೌಲಭ್ಯನೂ ಸಹ ಬರ್ತಿಲ್ವಂತೆ, ಹೌದಾ? ಏನರ್ಥ ಆಯಿತು ನಮಗೆ ಇದರಿಂದ? ದುರಾಸೆ ಪಟ್ಟರೆ ಇದ್ದಿದ್ದು ಹೋಗಿ ಏನೂ ಇಲ್ಲದಂತೆ ಆಗ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಇದು? ನಮ್ಮ ಸುತ್ತಮುತ್ತ ನಡೀತಿರುವಂಥ ಸತ್ಯವೇದದಲ್ಲಿರುವಂತಹ 3 ಉದಾಹರಣೆಗಳನ್ನು ನೀವು ನೋಡಿದ್ರಿ. ಇವಾಗ ನಮ್ಮ ಕಣ್ಮುಂದೆ ನಡೀತಿರುವಂತಹ ಉದಾಹರಣೆಗಳಲ್ಲಿ ಇದು ಬೆಸ್ಟ್ ಅಲ್ವಾ? ಹೌದಲ್ವಾ? ಕೊಡ್ತಾಯಿದ್ರು, ಆಹಾರಕ್ಕೆ ಕೊಡ್ತಾಯಿದ್ರು, ವಸತಿಗೆ ಕೊಡ್ತಿದ್ರು, ಮತ್ತು ಶಿಕ್ಷಣಕ್ಕೆ ಕೊಡ್ತಿದ್ರು, ವಿದ್ಯೆಗೋಸ್ಕರ ಕೊಡ್ತಿದ್ರು, ಪ್ರತಿಯೊಂದೊಂದು ಫ್ರೀ ಆಗಿರುವಂತೆ ಮಾಡಿದರು. ಅಷ್ಟು ಸಾಕಾಗೋದಿಲ್ಲ, ಇನ್ನೂ ಹೆಚ್ಚು ಬರಬೇಕು. ನಾವು ಬದುಕಿದ್ರೆ ಸಾಕಾಗೋದಿಲ್ಲ, ಇನ್ನೂ ಹೆಚ್ಚಾಗಿ ಬದುಕಬೇಕು. 15,000 ಸಾಕಾಗೋದಿಲ್ಲ, 75,000 ಬೇಕು 5 ಜನ ಮಕ್ಕಳಿದ್ದಾರೆ. ಇವಾಗ ಏನಾಯಿತು? ಇರುವಂತಹದ್ದೆಲ್ಲ ಕಳ್ಕೊಂಡು ಅದು ಹೋಯಿತು, ಇದು ಹೋಯಿತು. ಇದೇ ಅಲ್ವಾ ದುರಾಸೆ ಅಂದರೆ? ದುರಾಸೆ ಯಾವ ಹಂತಕ್ಕೆ ತಂದಿಡುತ್ತೆ ಅಂತ ಹೇಳಿದ್ರೆ, ಈ ಹಂತಕ್ಕೆ ತಂದಿಡುತ್ತೆ. ಕಳ್ಕೊಂಡ್ರೆ ಪರವಾಗಿಲ್ಲ, ಕಳ್ಕೊಳ್ಳುವುದರ ಜೊತೆ ಇನ್ನೂ ಏನು ಮಾಡಿರ್ತೀವಲ್ಲಿ? ಪಾಪ ಮಾಡಿರ್ತೀವಿ. ದುರಾಸೆ ಅನ್ನುವಂತಹದ್ದು ಮನಸ್ಸಲ್ಲಿ ಉದ್ಭವಿಸಿದ್ರೆ ಮಾಡ್ತೀವಿ, ಆಟೋಮೆಟಿಕ್ಕಾಗಿ ಪಾಪ ಮಾಡ್ತೀವ. ಅಪವಾದಿಗೆ ದುರಾಸೆ ಬಂತು ಮನಸ್ಸಲ್ಲಿ, ಏನು ಮಾಡ್ದೆ? ಪಾಪ ಮಾಡಿದ್ನ. ಆದಮ್ ಅವರಿಗೆ ದುರಾಸೆ ಬಂತು, ಏನು ಮಾಡಿದ್ರು? ಪಾಪ ಮಾಡಿದ್ರು. ಹಾಗಾದರೆ ದುರಾಸೆ ಅನ್ನುವಂತಹದ್ದು ಮನುಷ್ಯನ ತಲೆಗೆ ಏರಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಏನು ಮಾಡ್ತಾರೆ? ದೇವರಿಗೆ ವಿರುದ್ಧವಾಗಿರುವಂಥ ಕೆಟ್ಟ ಕಾರ್ಯವನ್ನು ಮಾಡ್ತಾರೆ. ಇನ್ನೊಂದಷ್ಟು ರೆಫರೆನ್ಸ್ಗಳನ್ನು ನೋಡ್ಕೊಳ್ಳೋಣ. ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 13ನೇ ವಚನ.
3:13. ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ. ಏನಂತೆ ದೇವರ ಅನುಗ್ರಹ? ಊಟ ಸಿಗ್ತಿದೆಯಾ ನಮಗೆಲ್ಲರಿಗೂ ಸಹ, ಪ್ರತಿದಿನವೂ ಸಹ 3 ಹೊತ್ತು. ಅದರಲ್ಲಿ ತೃಪ್ತರಾಗದೆ ಇನ್ನೂ ಏನೋ ಬೇಕು, ಇನ್ನೂ ಏನೋ ಮಾಡಬೇಕು, ಇನ್ನೂ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿ ಮುಂದೆ ಹೋದ್ವಿ ಅಂತ ಅಂದ್ಕೊಳ್ಳಿ, ಏನಾಗತ್ತೆ? ದೇವ್ರೇನು ಹೇಳಿದ್ದಾರೆ? ಊಟ ಮಾಡಿದ್ದೀರಾ? ತೃಪ್ತಿಯಾಗಿದೆಯಾ? ಹೊಟ್ಟೆ ಹಸಿತಿದೆಯಾ? ಇಲ್ಲ ಅಲ್ವಾ? ನಿಮ್ಗೆ ಹೊಟ್ಟೆ ಹಸಿತಿಲ್ಲ ಅಂತ ಹೇಳಿದ್ರೆ ಹ್ಯಾಪಿಯಾಗಿ ಸಂತೋಷವಾಗಿರ್ಬೋದಲ್ವ? ಕುಡಿಲಿಕ್ಕೆ ನೀರಿದೆಯಲ್ವ? ಇರ್ಲಿಕ್ಕೆ ವಸತಿ ಇದೆಯಲ್ವ? ಅವ್ರಿಗೂ ಎಲ್ಲ, ಸೈತಾನನಿಗೂ ಎಲ್ಲ ಇತ್ತು, ವೈಢೂರ್ಯ ಇತ್ತು, ವಜ್ರ ಇತ್ತು, ಅಷ್ಟು ಸಾಕಾಗುವುದಿಲ್ಲ. ಅದೇ ದುರಾಸೆ ಅಪವಾದಿ ಪಟ್ಟಿತ್ತು. ಆದಮ್ ಅವರಿಗೆ ಎಲ್ಲ ಇತ್ತು, ಸಮಸ್ಯೆ ಅನ್ನುವಂತಹದ್ದೇ ಇರಲಿಲ್ಲ ತಮ್ಮ ಜೀವನದಲ್ಲಿ. ದುರಾಸೆ ಪಟ್ಟರು, ಅಲ್ಲಿಂದ ಕೊರತೆ, ಸಮಸ್ಯೆ, ಕಷ್ಟಗಳು ಅನ್ನುವಂಥದ್ದು ಅಲ್ಲಿಂದ ಶುರುವಾಯಿತು. ಈಗ ನೀವೇನು ಓದಿದ್ರಿ? ಯಾವುದಂತೆ ದೇವರ ಅನುಗ್ರಹ? ಅನ್ನಪಾನಗಳಿದೆಯಾ? ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತರಾಗಿರಿ. ಅದನ್ನು ಬಿಟ್ಟು ನಾವು ಇನ್ನೂ ಜಾಸ್ತಿ ಬೆಳೆದು ಬಿಡಬೇಕು, ಜಾಸ್ತಿ ಬೇಗ ಹಣ ಮಾಡಬೇಕು, ಜಾಸ್ತಿ ಬೇಗ ಶ್ರೀಮಂತರಾಗೋಗ್ಬೇಕು, ಅಥವಾ ಜಾಸ್ತಿ ಬೇಗ, ಇದು ಬರೀ ಹಣದ ವಿಚಾರದಲ್ಲಿ ಒಂದರಲ್ಲೇ ಅಲ್ಲ. ದುರಾಸೆ ಅನ್ನುವಂತಹದ್ದು ರೂಪದಲ್ಲಿ ಅಪಿಯರೆನ್ಸ್, ನಾನು ಕಾಣುವಂತಹದ್ದು ಚೆನ್ನಾಗಿ ಕಾಣ್ತಿಲ್ಲ, ನಾನು ಇನ್ನೂ ಚೆನ್ನಾಗಿ ಕಾಣಬೇಕು. ಕಲರ್ ಇರುವಂಥವರು ಸಹ ಇನ್ನೂ ಕಲರ್ ಬರಬೇಕು. ಕಪ್ಪಗಿರುವಂಥವ್ರು ನಾನು ಬೆಳ್ಳಗಾಗಬೇಕು. ಇದನ್ನೆಲ್ಲ ಏನಂತ ಕರಿತೀವಿ? ಕಪ್ಪಗಿದ್ರೆ ಹೊಟ್ಟೆಗೆ ಊಟ ಹೋಗ್ತಿದೆಯಾ? ಆಕಾರ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅದೇ ರುಚಿನ ನಿಮಗೆ ಸಿಕ್ಕುವಂತಹದ್ದು ಆಹಾರ ತಿಂದಾಗ? ಹೌದು. ನನ್ನ ರೂಪ ಚೆನ್ನಾಗಿಲ್ಲ, ಮತ್ತೆ ನಾನು ಇನ್ನೂ ಚೆನ್ನಾಗಿ ಕಾಣಬೇಕು, ಇನ್ನೂ ಕಲರ್ ಬರಬೇಕು ಅಂತ ಸರ್ಜರಿಗಳನ್ನು ಮಾಡಿಸ್ಕೊಂಡು ಎಷ್ಟು ಜನ ಸತ್ತೋಗಿದ್ದಾರೆ ಗೊತ್ತಾ? ಆರತಿ ಅಗರ್ವಾಲ್ ಗೊತ್ತಲ್ವ ನಮಗೆ? ಹೀರೋಯಿನ್ ಏನಾಗಿ ತೀರ್ಕೊಂಡ್ರು? ಸರ್ಜರಿ ಮಾಡಿಸ್ಕೊಳ್ಲಿಕ್ಕೆ ಹೋಗಿ, ನಾನು ಇನ್ನೂ ಅಂದವಾಗಿ ಕಾಣಬೇಕು ಅನ್ನುವಂಥ ಸರ್ಜರಿ ಮಾಡಿಸ್ಕೊಳ್ಲಿಕ್ಕೆ ಹೋಗಿ, ಲೈಫ್ ಲೈನ್ ಸರ್ಜರಿನೋ ಏನೋ ಇತ್ತು ಅದರ ಹೆಸರು, ತೀರ್ಕೊಂಡ್ರು. ಇದನ್ನು ಏನಂತ ಕರಿತೀವಿ? ದುರಾಸೆ. ಹಣದ ಒಂದು ವಿಚಾರದಲ್ಲ, ನಮ್ಗೆ ದೇವರು ಕೊಟ್ಟಿರುವಂತಹದ್ರಲ್ಲಿ ತೃಪ್ತಿಯಾಗಿರುತ್ತೆ. ಇನ್ನೂ ಹೆಚ್ಚಬೇಕು, ಇನ್ನೂ ದೊಡ್ಡದು ಬೇಕು, ಅದು ಬೇಕು, ಇದು ಬೇಕು ಅಂತ ಯಾವಾಗ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರುತ್ತೋ ಆವಾಗ ಶುರು ಆಗುತ್ತೆ ನಮ್ಮ ಪತನ, ನಾಶನ. ಹೌದಾ? ರೀಸೆಂಟಾಗಿ ನ್ಯೂಸಲ್ಲಿ ಒಂದು ಹೈಕೋರ್ಟ್ ಜಡ್ಜ್ ನ್ಯೂಸ್ ಬರ್ತಿದೆಯಲ್ವ ಪ್ರಿಯರೇ? ಹೈಕೋರ್ಟ್ ಜಡ್ಜು ಮನೆಯಲ್ಲಿರದೇ ಇರುವಂತಹ ಅವ್ರ ಮನೆಯಲ್ಲಿರಲಿಲ್ಲ, ಇಷ್ಟಕ್ಕೂ ಹೊರಗಡೆ ಹೋಗಿದ್ರು. ಬೆಂಕಿ ಬಿದ್ದಿದೆ ಮನೆಗೆ. ನೆಕ್ಸ್ಟ್ ಫೈರ್ ಸ್ಟೇಷನ್ಗೆಲ್ಲ ಕಾಲ್ ಮಾಡಿದ ನಂತರ ಅವ್ರು ಬಂದು ಬೆಂಕಿಯನ್ನು ಆರಿಸ್ತಾ ಒಂದು ರೂಮ್ ಸಿಗುತ್ತೆ ಅವ್ರಿಗೆ. ಆ ರೂಮಲ್ಲಿ ಏನಿದೆ ಅಂತ ಹೇಳಿ ನೋಡಿದ್ರೆ ಪೂರ್ತಿಯಾಗಿ ಹಣದ ಕಂತೆಗಳೇ ಜೋಡಿಸಿದ್ದಾರೆ. ಪೂರ್ತಿ ಫುಲ್ ರೂಮು ತುಂಬೋಗಿದೆ ಹಣದ ಕಂತೆಯಿಂದ. ಎಲ್ಲಿಂದ ಬಂತದು ಹಣ? ಸಂಬಳದ ಸ್ಯಾಲ್ರಿ ಬಂದಿತ್ತ? ಅದು ಒಂದು ರೂಮ್ ಪೂರ್ತಿ ತುಂಬಿಸಿಟ್ಟಿದ್ದಾರೆ ಅಂತ ಹೇಳಿದ್ರೆ, ದೊಡ್ಡ ರೂಮ್ ಪೂರ್ತಿ ತುಂಬಿಸಿಟ್ಟಿದ್ದಾರೆ ಅಂದರೆ ಸ್ಯಾಲ್ರಿ ಬಂದಿತ್ತ? ಇಷ್ಟಕ್ಕೂ ಹೈಕೋರ್ಟ್ ಜಡ್ಜಿಗೆ ಬರುವಂಥ ಸ್ಯಾಲ್ರಿ ಎಷ್ಟು? 2.25 ಲಕ್ಷ ಒಂದು ತಿಂಗಳಿಗೆ. ಎಷ್ಟು? 2.25 ಲಕ್ಷ. ಬರೀ ಸ್ಯಾಲ್ರಿ ಮಾತ್ರ ಅಲ್ಲ, ದೊಡ್ಡ ಬಂಗ್ಲೆ ರೀತಿಯಲ್ಲಿರುವಂತಹ ಪಲೇಶಿಯಲ್ ಹೌಸನ್ನು ಕೊಡ್ತಾರೆ, ದೊಡ್ಡ ಮನೆಯನ್ನು ಕೊಡ್ತಾರೆ. ಅದನ್ನು ಬಿಟ್ಟು 2-3 ದೊಡ್ಡ ಕಾರನ್ನು ಕೊಡ್ತಾರೆ. ಅದನ್ನು ಬಿಟ್ಟು ಎಲ್ಲ ಕಾರಿಗೂ ಡ್ರೈವರನ್ನು ಕೊಡ್ತಾರೆ. ಮನೆಯಲ್ಲಿ ಅಡುಗೆ ಮಾಡಲಿಕ್ಕೂ ಸಹ ಭಟ್ಟರನ್ನು, ಮನೆ ಕೆಲಸ ಮಾಡಲಿಕ್ಕೆ ಸರ್ವೆಂಟ್ಸನ್ನು ಕೊಡ್ತಾರೆ. ಖರ್ಚೇನೂ ಇರೋದಿಲ್ಲ ಪ್ರಿಯರೇ. ಹೆಲ್ತ್ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಫ್ರೀಯಾಗಿ ಹೋಗೋದು, ಫ್ರೀ ಟ್ರೀಟ್ಮೆಂಟ್ ಕೊಟ್ಟು ಮನೆಗೆ ಕಳಿಸ್ತಾರೆ. ಎಲ್ಲ ಫ್ರೀ. ಡೀಸೆಲ್ಗೆ ಕಾಸು ಕೊಡೋ ಹಂಗಿಲ್ಲ, ಪೆಟ್ರೋಲಿಗೆ ಕಾಸು ಕೊಡೋಂಗಿಲ್ಲ. ಪ್ರತಿಯೊಂದೂ ಸಹ ಸರ್ಕಾರದಿಂದ ಬರುತ್ತೆ, ಕೈಗೆ ಸಂಬಳವೂ ಸಹ ಬರುತ್ತೆ. ಸಾಕಾಗೋದಿಲ್ವಾ? ಸಾಕಾಗತ್ತಾ ಇಲ್ವಾ? ಸಾಕಾಗಬೇಕಾ? ಅಷ್ಟು ಸಾಕಾಗೋದಿಲ್ಲ. ಏನು ಮಾಡಬೇಕು? ಅಲ್ಲಿ ಕೈ ಹಾಕಬೇಕು, ಇಲ್ಲಿ ಕೈ ಹಾಕಬೇಕು, ತಪ್ಪು ತೀರ್ಪನ್ನು ಕೊಡಬೇಕು. ಯಾರು ಹೆಂಗಾದರೂ ಪರವಾಗಿಲ್ಲ, ಯಾರು ಮೋಸ ನಡೆದ್ರೂ ಪರವಾಗಿಲ್ಲ, ಯಾರಿಗೆ ಅನ್ಯಾಯ ಆದರೂ ಪರವಾಗಿಲ್ಲ, ತಪ್ಪು ತೀರ್ಪು ಕೊಡು, ಹಣವನ್ನು ಸಂಪಾದನೆ ಮಾಡ್ಕೊ. ರೀಸೆಂಟಾಗಿ ಅದು ಫೈರ್ ಸ್ಟೇಷನ್ ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಈಗ ಮತ್ತೆ ವೆರಿಫಿಕೇಷನ್ ಶುರು ಮಾಡಿದ್ದಾರೆ. ಎಲ್ಲಿಂದ ಬಂತು ನಿಮಗೆ ಇಷ್ಟೊಂದು ಹಣ? ಜೈಲಿಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳೂ ಸಹ ಎದ್ದು ನಿಂತಿವೆ. ಏನಾಯಿತು? ಇರುವಂತಹದ್ದು ಸಾಕಾಗೋದಿಲ್ವಾ? ಇನ್ನೂ ಹೆಚ್ಚು ಮಾಡಬೇಕಾ? ಸತ್ಯವೇದದಲ್ಲಿ ಒಂದು ವಚನವನ್ನು ಬರೆಸಿದ್ದಾರೆ, ಒಂದು ಸರಿ ನೋಡೋಣ. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು, ಅಂದರೆ ದುರಾಸೆ ಪಡುವಂಥವರು, ದುಷ್ಪ್ರೇರಣೆ ಎಂಬ ಉರ್ಲಿನಲ್ಲಿ ಸಿಕ್ಕಿಕೊಂಡು, ದುಷ್ಪ್ರೇರಣೆ ಎಂಬ ಉರ್ಲು ಅಂತ ಹೇಳಿದ್ರೆ ನೇಣು ಹಗ್ಗ ಅಲ್ವಾ? ನಿಜನಾ?
ಆ ನೇಣು ಹಾಕಿದಲ್ಲಿ ಅವ್ರ ತಲೆ ಅವರೇ ಹಾಕ್ಕೊಂಡು ನೆಕ್ಸ್ಟ್ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಇದೆ ಅಲ್ವಾ ದುರಾಸೆ ಅಂದರೆ? ಇದೆ ಅಲ್ವಾ? ಇವಾಗ ನೀವು ಓದಂತಹದ್ದು ಏನಿದೆ? ಎಂಥ ಆಸೆಗೆ ಬೀಳ್ತಾರಂತೆ ಇವರು? ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಇವ್ರಿಗೆ ಗೊತ್ತು ಅದು ಹಾನಿಯನ್ನು ಉಂಟು ಮಾಡುತ್ತೆ ಅಂತ. ಇವ್ರಿಗೆ ಗೊತ್ತು ಲಂಚವನ್ನು ತೊಗೊಬಾರ್ದು ನಾನು ಜಡ್ಜಾಗಿ ಅಂತ ಹೇಳಿ. ಇವ್ರಿಗೆ ಗೊತ್ತು ಒಬ್ಬ ರಾಜಕಾರಣಿಯಾಗಿ ನಾನು ಜನರ ಒಳಿತನ್ನು ನೋಡಬೇಕು, ಅನ್ಯಾಯವಾಗಿ ಸಂಪತ್ತನ್ನು ಸಂಪಾದನೆ ಮಾಡಬಾರ್ದು ಅಂತ ಗೊತ್ತು. ಇವ್ರ ಬುದ್ಧಿ ಇದೆ. ಇದು ಗೊತ್ತಿರಲಿಕ್ಕೆ ಬೈಬಲ್ ಗೊತ್ತಾಗಬೇಕಾ? ಇದು ಗೊತ್ತಾಗಲಿಕ್ಕೆ ನಾನು ಅನ್ಯಾಯವಾಗಿ ಹಣವನ್ನು ಮುಟ್ಟಬಾರ್ದು, ಇದು ಗೊತ್ತಾಗಲಿಕ್ಕೆ ಬೈಬಲ್ ಗೊತ್ತಾಗಬೇಕಾ? ಹೌದಾ ಇಲ್ವಾ? ಪ್ರತಿಯೊಬ್ಬೊಬ್ಬರಿಗೂ ಬೈ ಡಿಫಾಲ್ಟ್ ಗೊತ್ತಿರುತ್ತಲ್ವ, ಇನ್ಹೆರೆಂಟಾಗಿ ಗೊತ್ತಿರುತ್ತಲ್ವ. ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ನೆಕ್ಸ್ಟ್, ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರನಾಶನಗಳಲ್ಲಿ ಮುಳುಗಿಸುತ್ತದೆ. ಏನು ಮಾಡುತ್ತಂತೆ ಇಂಥ ಆಸೆಗಳು? ಸಂಹಾರನಾಶನದಲ್ಲಿ ಮನುಷ್ಯರನ್ನು ಮುಳುಗಿಸಿ ಕೊಂದುಬಿಡುತ್ತೆ. ನೆಕ್ಸ್ಟ್ 10ನೇ ವಚನ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯಿಂದ ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ನಮ್ಮನ್ನು ನಾವೇ ತಿವಿಸ್ಕೊಳ್ಳುವಂತಹದ್ದು ಅಂದರೆ ಇದೇನಾ? ತಿವಿಸಿಕೊಳ್ಳುವಂತಹದ್ದು ಅಂದರೆ ಹಿಂಗೆ ಅನ್ನುವಂತಹದ್ದೇ ಅಲ್ವಾ? ನಮ್ಮನ್ನು ನಾವೇ ತಿವಿಸ್ಕೊಳ್ತೀವಂತೆ ಈ ಥರ ದುರಾಶೆಗಳಲ್ಲಿ, ಕೆಟ್ಟ ಬುದ್ಧಿ ವಿರುದ್ಧವಾಗಿರುವಂಥ ಹಾನಿಕರವಾಗಿರುವಂಥ ಆಸೆಗಳಲ್ಲಿ ಬಿದ್ದರೆ. ಬೇಕಾ ನಮಗಿದೆಲ್ಲ? ದುರಾಸೆ ಪಡ್ತೀವ? ದುರಾಸೆ ಪಡುವಂತಹ ಮನುಷ್ಯರನ್ನು ನೋಡಿದಾಗ ನೀವು ಇದನ್ನೆಲ್ಲ ಹೇಳ್ತೀರಾ? ಸಮಾಜ ಏನಕ್ಕೋಸ್ಕರ ಕಷ್ಟಗಳು, ಏನಕ್ಕೋಸ್ಕರ ದುಃಖಗಳು ಜೀವನದಲ್ಲಿ? ಒಬ್ಬ ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿ, ಹೌದಾ, ನಾನು ಪ್ರಾಣ ತಕ್ಕೋಬೇಕು ಅಂತ. ಇನ್ನೊಬ್ಬ ಹುಳದ ಔಷಧಿ ಕುಡಿದು ಸತ್ತೋಗ್ತೀನಿ ಅಂತ ಹೇಳಿ. ಇನ್ನೊಬ್ಬರು ಇನ್ನೊಂದು ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋಗ್ತೀನಿ ಅಂತ ಹೇಳಿ. ಏನಾಯಿತು ಅಂದರೆ ಸಾಲ ಹೆಚ್ಚಾಯಿತು. ಏನಾಯಿತು? ಸಾಲ ಹೆಚ್ಚಾಯಿತು, ಕಟ್ಟಲಿಕ್ಕೆ ಆಗ್ತಿಲ್ಲ. ಇವಾಗ ಏನು ಮಾಡಬೇಕು? ಸೂಸೈಡ್ ಮಾಡ್ಕೋಬೇಕು. ಏನಕ್ಕೋಸ್ಕರ ಸಾಲ ಮಾಡಿಕೊಂಡೆ ಅಂತ ಒಂದು ಸರಿ ಕೇಳಿ ನೋಡಿ. ಏನಕ್ಕೋಸ್ಕರ ಸಾಲ ಮಾಡಿಕೊಂಡ್ರೆ? ಊಟಕ್ಕೋಸ್ಕರ ಸಾಲ ಮಾಡಿಕೊಂಡ ಅಂತ ಕೇಳಿ. ಇಲ್ಲ ಅಲ್ವಾ? ಊಟ ಯಾರು ಬೇಕಾದರೂ ಹಾಕ್ತಾರಲ್ವ? ಪ್ರಿಯರೇ, ಸಂಬಂಧಿಕರು ಬಂಧು ಬಳಗ ಮನೆಗೆ ಹೋದರೆ ಒಂದೊತ್ತು ಊಟ ಹಾಕಿ ಅಂದರೆ ಹಾಕಲ್ವ? ಊಟಕ್ಕೋಸ್ಕರ ಸಾಲ ಮಾಡಿಕೊಂಡ್ರ? ವಸ್ತ್ರಕ್ಕೋಸ್ಕರ ಸಾಲ ಮಾಡಿಕೊಂಡ್ರ? ಇಲ್ಲ. ನೀರಿಗೋಸ್ಕರ? ಅದು ಅಲ್ಲ. ಏನಕ್ಕೋಸ್ಕರ ಸಾಲ ಮಾಡಿಕೊಂಡ್ರು? ಎಲ್ಲ ಇತ್ತು, ಇರಬೇಕಾದ್ರೇನು ಇನ್ನೂ ಹೆಚ್ಚು. ಹೌದಾ? ಮನೇಲಿ ಒಂದು ಫಂಕ್ಷನ್ ಮಾಡಬೇಕಂದ್ರೆ ಅವ್ರು 20 ಲಕ್ಷ ಖರ್ಚು ಮಾಡಿದ್ದಾರೆ. ನಾವು 20 ಲಕ್ಷನೇ ಖರ್ಚು ಮಾಡಬೇಕು. ನಿಜನಾ? ಅವ್ರ ಮನೆಗೆ ಇದನ್ನು ತೊಗೊಂಡು ಬಂದಿದ್ದಾರೆ, ನಮ್ಮ ಮನೆಗೂ ಅದನ್ನೇ ತೊಗೊಂಡು ಬರಬೇಕು. ಪಕ್ಕದ ಮನೆಯವರು 1 ಲಕ್ಷ ದುಡಿತಿರ್ಬೋದು, ಅದಕ್ಕೆ ಅವ್ರು ತಂದಿರ್ಬೋದು. ನಾವು ದುಡಿತಿರುವಂತಹದ್ದು 5,000, ನಮ್ಮ ಮನೆಗೂ ಅದನ್ನೇ ತರಬೇಕು ಅನ್ನುವಂಥದ್ದು ಯಾವ ನ್ಯಾಯ? ಹೌದಾ ಇಲ್ವಾ? ಇದನ್ನೇ ಅಲ್ವಾ ದುರಾಸೆ ಅಂತ ಕರೆಯುವಂತಹದ್ದು? ಹೌದಾ? ನಮಗೆ ಅವ್ರ ದುಡಿಮೆ ಏನು ಅಂತ ಗೊತ್ತಿಲ್ಲ, ಎಲ್ಲಿಂದ ಹಣ ಬರ್ತಿದೆ ಅಂತ ಗೊತ್ತಿಲ್ಲ. ನಾವೇನು ಯೋಚನೆ ಮಾಡ್ತಿದ್ವಿ ಮನಸ್ಸಲ್ಲಿ? ನಾವು ಅದನ್ನೇ ಮಾಡಬೇಕು. ಹೌದಾ? ಅವ್ರು ಅಷ್ಟು ಖರ್ಚು ಮಾಡಿದ್ರೆ ನಾವು ಅಷ್ಟೇ ಖರ್ಚು ಮಾಡಬೇಕು. ಅವ್ರ ಮನೆಗೆ ಒಂದು ದೊಡ್ಡ ಕಾಸ್ಟ್ಲಿ ಆಗಿರುವಂಥ ಒಂದು ಐಟಮನ್ನು ತೊಗೊಂಡು ಬಂದ್ರೆ, ಅವರೊಂದು ದೊಡ್ಡ ಕಾರನ್ನು ತೊಗೊಂಬಂದ್ರೆ ನಾವು ಕಾರನ್ನೇ ತೊಗೊಂಡು ಬರಬೇಕು. ಇದನ್ನು ಏನಂತ ಕರಿತೀವಿ? ದುರಾಸೆ. ಕಷ್ಟಗಳು ಏನಕ್ಕೋಸ್ಕರ ಬರ್ತಿದೆ ಅಂತ ಹೇಳಿ ಜ್ಯೋತಿಷ್ಯದವರ ಪಾದ ಹಿಡ್ಕೊಂಡ್ರೆ ಬರುತ್ತಾ ಉತ್ತರ? ಎಲ್ಲಿಟ್ಟಿದ್ದಾರೆ ದೇವರು? ಸತ್ಯವೇದದಲ್ಲಿ. ಏನಂತ ಹೇಳಿದ್ದಾರೆ? ಕಷ್ಟ ಬರಬಾರ್ದು ಅಂದರೆ ಜೀವನದಲ್ಲಿ ಪ್ರಪ್ರಥಮವಾಗಿ ಯಾವ ಗುಣ ಇರಬಾರ್ದು? ದುರಾಸೆ ಅನ್ನುವಂಥದ್ದು ಇರಬಾರ್ದು. ಇರುವುದರಲ್ಲಿ ತೃಪ್ತಿ ಪಡುವಂತಹ ಗುಣ ಇರಬೇಕು. ಯಾವಾಗಲೂ ಸಹ ನಮ್ಮ ಕೆಳಗಿರುವಂಥವ್ರನ್ನ ನೋಡುವಂತಹದ್ದು ಇರಬೇಕು. ನಮ್ಮ ಮೇಲಿರುವಂಥವ್ರು, ನಮ್ಮ ಕಣ್ಣುಗಳೆಲ್ಲ ಎಲ್ಲಿರುತ್ತೆ? ನಮಗಿಂತ ಮೇಲಿರುವಂಥವ್ರು. ನಮಗೆಲ್ಲ ಇರುತ್ತೆ, ನಮಗಿಂತ ಇಲ್ಲದೇ ಇರುವಂಥವ್ರು ಸಾಕಷ್ಟು ಜನ ಇರ್ತಾರೆ. ನಾವು ಅವರನ್ನು ನೋಡಿ ಯಾವತ್ತೂ ಸಹ ದೇವರಿಗೆ ಕೃತಜ್ಞತೆ ಹೇಳೋದೇ ಇಲ್ಲ. ನಾವು ಯಾವಾಗಲೂ ಸಹ ನಮ್ಮ ಕಣ್ಣುಗಳೆಲ್ಲ ನಮಗಿಂತ ಮೇಲಿರುವಂಥವ್ರ ಮೇಲೆ. MLA ಆಗೋಗಿದ್ದಾರೆ ಅಂತ ಅಂದ್ಕೊಳ್ಳಿ ಒಬ್ಬ ಮನುಷ್ಯ. ಈ ಮನುಷ್ಯನಿಗೆ ನಾನು MLA ಆಗಿದ್ದೀನಿ, ಇಡೀ ಊರಲ್ಲಿ ನಾನೇ ದೊಡ್ಡ ಮನುಷ್ಯ ಅನ್ನುವಂಥ ಫೀಲಿಂಗ್ ಇರೋದಿಲ್ಲ. ಈ ಮನುಷ್ಯನಿಗಿರುವಂಥ ಫೀಲಿಂಗ್ ಎಲ್ಲ ಏನು? ನಾನು ಇನ್ನೂ MP ಆಗಿಲ್ವೇ? ಹೌದಾ ಇಲ್ವಾ? ಚೀಫ್ ಮಿನಿಸ್ಟರ್ ಆಗಿರುವಂತಹ ವ್ಯಕ್ತಿಗೆ ಸಂತೋಷ ಇರೋದಿಲ್ಲ. ನೀವು ಅಂದ್ಕೊಂಡಿದ್ದೀರಾ ಸಂತೋಷ ಇರುತ್ತೆ ಅಂತ? ಅವನು ಏನಂತ ಪಾಪ ಕನಸು ಕಾಣ್ತಿರ್ತಾನೆ ಚೀಫ್ ಮಿನಿಸ್ಟರ್ ಆಗಿರುವಂತಹ ವ್ಯಕ್ತಿ? ನಾನು ಪ್ರೈಮ್ ಮಿನಿಸ್ಟರ್ ಆಗಿಲ್ವೇ? ಇದನ್ನೇ ಅಲ್ವಾ ದುರಾಸೆ ಅಂತ ಕರೆಯುವಂತಹದ್ದು. ಇದನ್ನೇ ಅಲ್ವಾ ಇರುವಂತಹದ್ರಲ್ಲಿ ತೃಪ್ತಿ ಪಡದೇ ಇರುವಂತಹ ಗುಣ ಅಂತ ಕರೆಯುವಂತಹದ್ದು. ನಮಗೆ ಗೊತ್ತಿರುವಂತಹ ಅಂದರೆ ದೂರದ ಸಂಬಂಧಿಕರಲ್ಲಿ ಒಬ್ಬರು ಗೊತ್ತು, ಸುಮಾರು 1 ಕೋಟಿ ರೂಪಾಯಿ ಪ್ರಾಪರ್ಟಿ ಇತ್ತು ಪ್ರಿಯರೇ ತನ್ನ ಹೆಸರಲ್ಲಿ. ಅದು ಯಾರೋ ಬಂದು ಒಂದು ಪೇಪರನ್ನು ತೊಗೊಂಡು, ಈ ಪೇಪರ್ಗೆ ಒಂದು ಲಿಕ್ವಿಡ್ ಹಾಕಿದ್ರೆ ಇದು ನೋಟಾಗಿ ಬದಲಾಗುತ್ತೆ ಅಂತ ಹೇಳಿಬಿಟ್ಟು ಸುಮಾರು 4 ಕೋಟಿನೋ 5 ಕೋಟಿನೋ ಮಾಡಿಕೊಡ್ತೀನಿ, ನೀನು 50 ಲಕ್ಷ ಏನೋ ಪೇ ಮಾಡಿದ್ರೆ ಅಂತ ಹೇಳಿಬಿಟ್ಟು 50 ಲಕ್ಷ ಇಸ್ಕೊಂಡು ಹೋದರು. ಪೇಪರ್ಗೆ ಆಯಿಲ್ ಹಾಕ್ತೀನಿ ಅಂತ ಹೇಳಿರುವಂತಹದ್ದು. ಪೇಪರ್ಗೆ ಆಯಿಲ್ ಹಾಕಿದ್ರೆ ಏನಾಗುತ್ತಂತೆ? ಅದು ಕರೆನ್ಸಿ ನೋಟ್ ಆಗುತ್ತಂತೆ.
ಹೌದಾ? ಈ ಥರ ಹೇಳಿಬಿಟ್ಟು ಫಸ್ಟ್ 50 ಲಕ್ಷ ಇಸ್ಕೊಂಡ್ರು. 1 ಕೋಟಿ ಪ್ರಾಪರ್ಟಿ ಇತ್ತ ವ್ಯಕ್ತಿ ಹತ್ರ, ಅದರಲ್ಲಿ ಅರ್ಧ ಮಾಡಿಬಿಟ್ಟು 50 ಲಕ್ಷ ಕೊಟ್ಟರು. ಆಮೇಲೆ ಅವ್ರು ಬಂದ್ರಂತೆ ಫಾರಿನಿಂದ, ಬಂದ್ಬಿಟ್ಟು ಸರಿ ಈ ಥರ ಆಯಿಲ್ ಹಾಕಿ ಏನೋ ಮಾಡಿ ಮೋಸ ಮಾಡಿ ತೋರಿಸಿದ್ರಂತೆ. ಹೌದು ಇದೇ ಥರ ಆಗ್ಬೋದು ಅಂತ ಹೇಳಿದಾಗ ಅವ್ರು ಹೇಳಿದ್ರಂತೆ ಆಯಿಲ್ ಖಾಲಿ ಆಗೋಗಿದೆ, ಇನ್ನೊಂದು 50 ಲಕ್ಷ ಕೊಡು ಅಂತ. ಉಳಿದಿರುವಂತಹ ಪ್ರಾಪರ್ಟಿಯನ್ನು ಸಹ ಮಾರಿ ಇನ್ನೊಂದು 50 ಲಕ್ಷ ಕೊಟ್ಟ ಮೇಲೆ ಅಲ್ಲಿಗೆ ಕನೆಕ್ಷನ್ ಕಟ್. ಎಷ್ಟು ಹೋಯ್ತು? 5 ಕೋಟಿ ಬಂತ, 1 ಕೋಟಿ ಹೋಯ್ತಾ? ಇದನ್ನೇ ಅಲ್ವಾ ಕೊನೆಗೆ ತನ್ನ ಕುಟುಂಬಸ್ಥರು ಸಹ ಹೊರಗಡೆ ತಳ್ಳಿ, ಹೆಂಡತಿಯೂ ಸಹ ಹೊರಗಡೆ ತಳ್ಳಿ, ಮಕ್ಕಳೂ ಸಹ ನೋಡದೆ ರಸ್ತೆಯಲ್ಲಿರುವಂತಹ ಪರಿಸ್ಥಿತಿ. ಸಾಕಷ್ಟು ಪ್ರಾಪರ್ಟಿ ಇತ್ತು, ಎಲ್ಲವನ್ನು ಮಾರಿಕೊಂಡು ರಸ್ತೆಗೆ ಬರುವಂತಹ ಪರಿಸ್ಥಿತಿ. ಏನಕ್ಕೋಸ್ಕರ ಬಂತು? ಹೌದಾ? ನಾನಾ ವಿಧವಾಗಿರುವಂತಹ ಬಾಧೆಗಳಲ್ಲಿ ಬಿದ್ದು ತಮ್ಮನ್ನು ತಾವೇ ತೀರಿಸ್ಕೊಳ್ತಾರೆ ಅಂದರೆ ಇದೇನ ಅರ್ಥ? ಇನ್ನೊಂದು 2 ವಚನ, ಒಂದು 2 ಮಿನಿಟ್ಸಲ್ಲಿ ಮುಗಿಸ್ಕೊಳ್ಳೋಣ. ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ, ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಓದಬೇಡಿ, ತೆಗೆದಿಟ್ಕೊಳ್ಳಿ. ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಓಕೆ, ಕೇಳಿಸ್ಕೊಳ್ಳಿ ಗಮನ ಕೊಟ್ಟು. ಇದು ಎಲ್ಲಿಗೂ ಅಪ್ಲೈ ಆಗುತ್ತೆ ಗೊತ್ತಾ? ಸಭೆಯಲ್ಲೂ ಸಹ ಇದನ್ನೇ ಕೋರ್ಕೊಳ್ತಾರೆ ಗೊತ್ತಾ ಜನ. ಈ ದುರಾಸೆ ಅನ್ನುವಂತಹದ್ದು ಸಭೆಗೆ ಬರುವಂತಹ ಬಹಳಷ್ಟು ಕ್ರೈಸ್ತರಲ್ಲೂ ಇರುತ್ತೆ ಗೊತ್ತಾ. ಸಮಾಜದಲ್ಲಿ ನೀವು ನೋಡಬೇಕಾದ್ರೆ ಅದೇ ಇದೆ. ಯಾಕೆ? ನೀವು ಸತ್ಯವಾಕ್ಯ ಹೇಳ್ತೀನಿ ಅಂತ ಹೇಳಿ ಎಷ್ಟು ಜನ ಬರ್ತಾರೆ? ಎಷ್ಟು ಜನ ಬರ್ತಾರೆ? ಸತ್ಯವಾಕ್ಯ ಹೇಳುವಂತಹ ದೊಡ್ಡ ಸ್ಪೀಕರನ್ನು ನೀವು ಕರೆಸಿದ್ರಿ ಅಂತ ಅಂದ್ಕೊಳ್ಳಿ, ಎಷ್ಟು ಜನ ಬರ್ತಾರೆ? 100 ಜನನ? 200 ಜನನ? 500 ಜನ ಒಳಗ? ಹೌದು. ಏನು ಹೇಳ್ತೀವಿ ಪ್ರಿಯರೇ? ಸತ್ಯ. ನಾನು ಏನು ಹೇಳ್ತಿದ್ದೀನಿ 1 ಗಂಟೆಯಿಂದ ನಿಮಗೆ ಇವಾಗ? ದುರಾಸೆ ಪಡಬಾರ್ದು. ದುರಾಸೆ ಪಟ್ಟರೆ ಇರುವಂತಹದನ್ನು ಕಳ್ಕೊಳ್ತೇವೆ, ಮರಣಕ್ಕೆ ಹೊರಟೋಗ್ತೀವಿ, ಪಾಪ ಮಾಡ್ತೀವಿ, ತಪ್ಪನ್ನು ಮಾಡ್ತೀವಿ. ಇದನ್ನು ಹೇಳ್ತಿದ್ದೀನ? ನಮಗಿರುವಂತಹದರಲ್ಲಿ ತೃಪ್ತಿ ಪಡಬೇಕು. ನೀವು ಕೇಳುವಂತಹ ಬೋಧನೆ ಇದು. ಜನರಿಗೆ ಈ ರೀತಿಯಾಗಿರುವಂತಹ ಬೋಧನೆ ಬೇಡ. ಎಂಥ ಬೋಧನೆ ಬೇಕಾಗಿದ್ರೆ? ಎಂಥ ಬೋಧನೆ ಬೇಕು? ಇರುವಂತಹದ್ರಲ್ಲಿ ತೃಪ್ತಿ ಪಡಿ ಅಂದರೆ ಯಾರು ಕೇಳಿಸ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಎಂಥ ಬೋಧನೆ ಬೇಕು? ನಿನಗೆ ಆಶೀರ್ವಾದ ರೆಡಿಯಾಗಿದೆ, ದೇವರು 5 ಫ್ಲೋರ್ ಬಿಲ್ಡಿಂಗನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ವಿ ಅಂತ ಅಂದ್ಕೊಳ್ಳಿ. ಎಷ್ಟು ಜನ ತುಂಬ್ತಾರೆ ಗೊತ್ತಾ? ಎಷ್ಟು ಜನ ತುಂಬ್ತಾರೆ ಗೊತ್ತಾ? ಹೌದಾ ಇಲ್ವಾ? ಹೊರಗಡೆ ನೀವು ನೋಡ್ತಿದ್ದೀರಲ್ವ, ತುಂಬಿ ತುಳುಕ್ತಿದ್ದಾರಲ್ವ. ಒಂದೊಂದು ಸಭೆಯಲ್ಲಿ 50,000 ಜನ, ಒಂದೊಂದು ಸಭೆಯಲ್ಲಿ 20,000 ಜನ. ಹೆಂಗೆ ಬರ್ತಿದ್ದಾರೆ? ಜನರಿಗೆ ಬೇಕಾಗಿರುವಂತಹದ್ದಿದು. ಇವರು ಮನಸ್ಸಲ್ಲಿ ಮಾತ್ರ ದುರಾಸೆ ಇಲ್ಲ, ಇವರು ಕೇಳಬೇಕು ಅಂತ ಹೇಳಿ ಬಯಸ್ತಿರುವಂತಹ ಬೋಧನೆಯೂ ಇದೆ. ಒಂದು ಕೆಲಸ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ ಒಬ್ಬ ವ್ಯಕ್ತಿ. ಭಾನುವಾರ ರಜೆ ಕೊಡ್ತಿಲ್ಲ ಅಂತ ಅಂತಿದ್ದಾರೆ. ನಾವಾದರೆ ಏನು ಹೇಳ್ತೀವಿ? ಯಾರದು ಭಾನುವಾರ ರಜಾ ಇರುವಂಥ ಕೆಲಸ ನೋಡು, ಚರ್ಚಿಗೆ ಬರಬೇಕು, ಮಿಸ್ ಮಾಡಬೇಡ ಅಂತ ನಾವು ಅಂತೀವಿ. ಅಂಥ ಬೋಧನೆಯನ್ನು ಕೇಳಲಿಕ್ಕೆ ಯಾರೂ ರೆಡಿ ಇಲ್ಲ. ಎಂಥ ಬೋಧನೆ ಬೇಕು? ಎಂಥ ಬೋಧನೆಯನ್ನು ಕೇಳಲಿಕ್ಕೆ ರೆಡಿ ಇದ್ದಾರೆ ಜನ? ನಿನಗಿರುವಂತಹ ಉದ್ಯೋಗ ಹೋಗಿ ಚಿಕ್ಕದು ದೊಡ್ಡದು ಬರುತ್ತೆ, 1 ಕೋಟಿ ರೂಪಾಯಿ ಸಂಬಳ ಸಿಗುತ್ತೆ ಅಂತ ಅಂದ್ವಿ ಅಂತ ಅಂದ್ಕೊಳ್ಳಿ. ಆ ರೀತಿಯಾಗಿರುವಂಥ ಬೋಧನೆ ಬೇಕು. ನಾವು ಭಾನುವಾರ ರಜಾ ಇರುವಂಥ ಕೆಲಸ ನೋಡಿ ಚರ್ಚಿಗೆ ಮಿಸ್ ಮಾಡದೆ ಬನ್ನಿ ಅಂತ ಅಂದರೆ ಇವರೇನು ಇರುವಂಥ ಕೆಲಸನೂ ಬಿಟ್ಟು ಇನ್ನೊಂದು ಚಿಕ್ಕ ಕೆಲಸ ನೋಡ್ಕೊತಿದ್ದಾರೆ ಅಂತಾರೆ. ಅದೇ ನೀವು ಈಗ ಸತ್ಯವೇದದಲ್ಲಿ ತೆಗೆದಿಟ್ಕೊಂಡಿರುವಂತಹ ಮಾತು. ಒಂದು ಸರಿ ಓದೋಣ. 4:3. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುತ್ತಾರೆ. ಎಂಥ ಉಪದೇಶಕರನ್ನು ಇಟ್ಕೋತಾರಂತೆ? ಇನ್ನೊಂದ್ಸರಿ ಓದೋಣ ಅದನ್ನು ಮಾತ್ರ. ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅಂದರೆ ಇರುವಂತಹದ್ರಲ್ಲಿ ತೃಪ್ತಿ ಪಡಿ, ಇರುವಂತಹದ್ರಲ್ಲಿ ಸಂತೋಷವಾಗಿ ಇರಿ, ಕೊಟ್ಟಿದ್ದಕ್ಕೆ ದೇವರು ಕೃತಜ್ಞತೆ ಹೇಳಿ, ಜಾಸ್ತಿ ಆಸೆ ಪಡಬೇಡಿ, ದುರಾಸೆ ಪಡಬೇಡಿ. ಈ ಥರ ಬೋಧಕರು ಬೇಡವಂತೆ ಜನಕ್ಕೆ. ಅವರೇ ಎಂಥ ಬೋಧಕರನ್ನ ನೇಮಿಸ್ಕೊಂಡಿರ್ತಾರಂತೆ. ಅವ್ರ ಮನಸ್ಸಲ್ಲಿ ಈಗಾಗಲೇ ದುರಾಸೆ ಇದೆ, 10 ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು ಅನ್ನುವಂತಹ ದುರಾಸೆ ಇದೆ. ಆ ದುರಾಸೆಗೆ ಯಾರು ನೀರೆರೆದು ಪೋಷಿಸ್ತಾರೋ, ನಿನಗೆ 10 ಬಿಲ್ಡಿಂಗ್ ಕೊಡ್ತಾರೆ ಹೋಗು ದೇವರು ಅಂತ ಯಾರು ಹೇಳ್ತಾರೋ, ಆ ರೀತಿಯಾಗಿರುವಂಥ ಬೋಧಕರನ್ನು ಅವರೇ ಏರ್ಪಡಿಸ್ಕೊತಾರಂತೆ. ಅದೇ ಮಾತಿನ ಅರ್ಥ. ಇನ್ನೊಂದ್ಸರಿ ಓದೋಣ ಮಾತನ್ನು. ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು, ಅವರು ಸತ್ಯ ಬೋಧನೆಗೆ ಕಿವಿ ಕೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಏನಕ್ಕೋಸ್ಕರ ತುಂಬ್ತಿಲ್ಲ ಅಂತ ಗೊತ್ತಾಯ್ತು ನಮಗಿವಾಗ. ಸತ್ಯವಾಕ್ಯ ಹೇಳಬೇಕಾದ್ರೆ ನಾಳೆ ನಿಮಗೂ ಇದೇ ಪರಿಸ್ಥಿತಿ ಬರಬಹುದು. ನೀವು 4 ಕಡೆ ಹೋಗಿ ಸುವಾರ್ತೆ ಮಾಡ್ತೀರಾ ಅಲ್ವಾ? 4 ಜನರನ್ನು ಕೂರಿಸ್ಕೊಂಡು ಹೇಳಬೇಕಾದ್ರೆ 4ರಲ್ಲಿ 3 ಜನ ಹೊರಟಾಗ್ತಾರೆ, ಒಬ್ಬನೇ ಇರ್ತಾನೆ. ಒಬ್ಬರಿಗೂ ಹೇಳುವಂತಹದ್ದೇ ನಿಮ್ಮ ಬಾಧ್ಯತೆ. ಏಕೆಂದರೆ ಅಷ್ಟೇ ಬರುವಂತಹದ್ದು ಜನ, ಕಮ್ಮಿ ಬರುವಂತಹದ್ದು ಜನ. ಯಾಕೆ? ದೇವರು ಹೇಳಿದ್ದಾರೆ ಈಗಾಗಲೇ. ಇರುವಂತಹದ್ರಲ್ಲಿ ತೃಪ್ತಿ ಪಡಿ ಅನ್ನುವಂತಹ ಬೋಧನೆ ಬೇಕಾಗಿಲ್ಲ ಜನಕ್ಕೆ. ಪರಲೋಕವನ್ನು ತೆಗೆದು ಕೃಪಾವರಗಳನ್ನು
ಸಹಿಸಲಾರದಷ್ಟು ಸುರಿಸ್ತಾರೆ ದೇವರು, ಆಸ್ತಿ ಐಶ್ವರ್ಯ ಇದನ್ನೆಲ್ಲ ಕೊಡ್ತಾರೆ ಅನ್ನುವಂತಹ ಬೋಧನೆ ಬೇಕು ಜನಕ್ಕೆ. ಓಕೆ, ಅರ್ಥ ಆಯಿತಾ ನಮಗೆ ಈ ಸಂದೇಶ? ಇದರ ಅರ್ಥ, ಈ ಸಂದೇಶದ ಅರ್ಥ ನೀವು ಆಸೆ ಪಡಬಾರ್ದು ಅನ್ನುವಂತಹದ್ದಲ್ಲ. ಕೆಲವು ವಿಚಾರಗಳಲ್ಲಿ ಆಸೆ ಪಡಬಹುದು, ದುರಾಸೆನೂ ಪಡಬಹುದು. ಯಾವ ವಿಚಾರದಲ್ಲಿ? ಯಾವತ್ತಾದರೂ ಈ ಪ್ರಸಂಗನೂ ಕೇಳಬೇಕು, ಆ ಪ್ರಸಂಗನೂ ಕೇಳಬೇಕು, ಇನ್ನೊಂದು ಪ್ರಸಂಗನೂ ಕೇಳಬೇಕು, ನಾನು ಜಾಸ್ತಿ ತಿಳ್ಕೋಬೇಕು ಅನ್ನುವಂಥ ಆಸೆ ಹುಟ್ಟಿತ್ತಾ? ಅನ್ನುವಂತಹ ದುರಾಸೆ ಹುಟ್ಟಿತ್ತಾ? ಈ ದುಡ್ಡು ನನಗೆ ಬೇಕು, ಆ ದುಡ್ಡು ನನಗೆ ಬೇಕು, ಇನ್ನೊಂದು ದುಡ್ಡು ನನಗೆ ಬೇಕು, ಆ ಪ್ರಾಪರ್ಟಿನೂ ನನಗೆ ಬೇಕು ಅನ್ನುವಂತಹ ದುರಾಸೆ ಹುಟ್ಟಿತ್ತಾ? ಯಾವುದು ಹುಟ್ಟಿತ್ತು? ಹೌದಾ? ದುರಾಸೆ ಎಲ್ಲಿ ಪಡ್ತಿದ್ದೀವಿ ನಾವು? ಲೋಕಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರದಲ್ಲಿ. ದುರಾಸೆ ಎಲ್ಲಿ ಪಡಬೇಕು? ಆಸೆ ಎಲ್ಲಿ ಪಡಬೇಕು? ದೇವರ ವಿಚಾರದಲ್ಲಿ. ಈ ಪ್ರಸಂಗ ಕೇಳಬೇಕು, ಆ ಪ್ರಸಂಗ ಕೇಳಬೇಕು. ಸತ್ಯವೇದ 1 ಅವರ್ ಓದ್ತಿದ್ರೆ ಸಾಕಾಗ್ತಿಲ್ಲ, 2 ಅವರ್ ಓದಬೇಕು, 3 ಅವರ್ ಓದಬೇಕು. ಇದು ಅರ್ಥ ಆಗ್ತಿಲ್ಲ, ಇದು ಅರ್ಥ ಮಾಡ್ಕೋಬೇಕು, ಯಾರಿಗಾದ್ರೂ ಕಾಲ್ ಮಾಡಬೇಕು. ಇದರ ದುರಾಸೆ ಇದೆಯಾ ಯಾವತ್ತಾದರೂ? ಬ್ರದರ್ ಸುಮ್ಮನಿರಿ ಬ್ರದರ್, ಅದರಲ್ಲೆಲ್ಲ ಏನು ದುರಾಸೆ? ಹೌದಾ ಇಲ್ವಾ? ಅಣ್ಣ ಅವರು, ರಾಮು ಅಣ್ಣ ಅವರು ಈ ಬಿಲ್ಡಿಂಗನ್ನು ನೀವು ನೋಡ್ತಿದ್ದೀರಾ, ಒಂದರ ಮೇಲೆ ಫ್ಲೋರನ್ನು ಕಟ್ಟಿ ಮತ್ತಲ್ಲಿ 2 ರೂಮ್ಗಳನ್ನು ಮಾಡಿ ಏನಕ್ಕೋಸ್ಕರ ಮಾಡ್ತಿದ್ದಾರೆ? ಅದರಿಂದ ಬಾಡಿಗೆ ಬರುತ್ತೆ ಅಂತನ? 1 ರೂಪಾಯಿ ಪ್ರಾಫಿಟ್ ಇದೆಯಾ? ಯಾವುದರಿಂದನಾದರೂ 1 ರೂಪಾಯಿ ಲಾಭ ಅನ್ನುವಂತಹದ್ದು ಇದೆಯಾ? ಇಲ್ಲ. ಏನಕ್ಕೋಸ್ಕರ ಮಾಡ್ತಿದ್ದಾರೆ? ನಾನು ಇಲ್ಲೂ ರೂಮ್ ಕಟ್ಟಬೇಕು, ಅಲ್ಲೂ ರೂಮ್ ಕಟ್ಟಬೇಕು, ಅಲ್ಲಿ ವಾಶ್ರೂಮ್ ಕಟ್ಟಬೇಕು, ಇಲ್ಲಿ ವಾಶ್ರೂಮ್ ಕಟ್ಟಬೇಕು. ಏನಕ್ಕೋಸ್ಕರ ಆಸೆ ಪಡ್ತಿದ್ದಾರೆ? ಸೇವಕರು ಬಂದರೆ ಈ ರೂಮಲ್ಲಿ ಇರ್ತಾರೆ, ವಿಶ್ವಾಸಿಗಳಿಗೆ ತೊಂದರೆ ಆಗಬಾರ್ದು, ಅವರು ಆ ವಾಶ್ರೂಮ್ ಯೂಸ್ ಮಾಡ್ಬೋದು. ಇವ್ರಿಗೆ ನಿದ್ರೆ ಮಾಡಲಿಕ್ಕೆ ತೊಂದರೆ ಆಗಬಾರ್ದು, ಚಳಿ ಇದಾಗಬೇಕು, ಅದಕ್ಕೋಸ್ಕರ ಅಲ್ಲೊಂದು ಗೋಡೆ ಕಟ್ಟಬೇಕು, ಅದಕ್ಕೋಸ್ಕರ ಎಲ್ಲ ಕಡೆ ಗ್ಲಾಸ್ಗಳನ್ನು ಹಾಕಬೇಕು. ಹೌದಾ? ನಿಜಾನ? ಇದರಲ್ಲೆಲ್ಲ ಆಸೆ ಪಡ್ತಿರುವಂತಹದ್ದು. ಇಲ್ಲೂ ರೂಮ್ ಕಟ್ಟಬೇಕು, ಅಲ್ಲಿ ಬಂದಿರೋ ಅಲ್ಲೊಬ್ಬರು ದೈವ ಸೇವಕರು ಇರಬೇಕು, ಇಲ್ಲೊಬ್ಬರು ದೈವ ಸೇವಕರು ಇರಬೇಕು, ಇಲ್ಲಿ ವಿಶ್ವಾಸಿಗಳಿರಬೇಕು. ಈ ಥರ ಆಸೆ ಪಟ್ಟಿದ್ದೀವ ಯಾವತ್ತಾದರೂ ನಾವು? ಸೆಮಿನಾರ್ ಇದೆ ಅಂತ ಅಂದಿದ ತಕ್ಷಣ ನಾನು ಫಸ್ಟ್ ದಿನವೂ ಅಟೆಂಡ್ ಆಗಬೇಕು, ಸೆಕೆಂಡ್ ದಿನವೂ ಅಟೆಂಡ್ ಆಗಬೇಕು, ಥರ್ಡ್ ದಿನವೂ ಅಟೆಂಡ್ ಆಗಬೇಕು. ಆ ಆಸೆ ಇದೆಯಾ? 1 ಲಕ್ಷನೂ ನನಗೆ ಬೇಕು, 2 ಲಕ್ಷನೂ ನನಗೆ ಬೇಕು, 3 ಲಕ್ಷನೂ ನನಗೆ ಬೇಕು. ಈ ಆಸೆ ಇದೆಯಾ ನಮಗೆ? ಹೌದಾ? ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರು. ದುರಾಸೆ ಅನ್ನುವಂತಹದ್ದು ಪಟ್ಟರೆ ಇರುವಂತಹದ್ದೆಲ್ಲ ಕಳ್ಕೊಂಡು ಪಾಪಗಳನ್ನು ಮಾಡಿ ಅನೇಕ ಸಮಸ್ಯೆಗಳಿಂದ ನಮ್ಮನ್ನು ನಾವು ತಿವಿಸಿಕೊಂಡು ದೇವರಿಗೆ ದೂರ ಆಗಿ ಅಂತಿಮವಾಗಿ ನರಕಕ್ಕೆ ಹೋಗುವಂತಹದ್ದು ಖಚಿತ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಪ್ರಪಂಚದಲ್ಲಿ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಸ್ಟ್ರೆಸ್ ಅಂತಾರೆ, ಟೆನ್ಷನ್ ಅಂತಾರೆ. ಇದೆಲ್ಲ ಏನಕ್ಕೋಸ್ಕರ ಬರ್ತಿದೆ? ಸಾಲಗಳು ಅಂತಾರೆ. ಇದು ಏನಕ್ಕೋಸ್ಕರ ಆಗ್ತಿದೆ? ಈ ಸಮಸ್ಯೆಗಳೆಲ್ಲ ಏನಕ್ಕೋಸ್ಕರ ಬರ್ತಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಪ್ಪ. ಹೌದು, ಸತ್ಯವೇದ ಯಾವ ಸಮಸ್ಯೆಗಾದರೂ ಪರಿಷ್ಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆ ಪ್ರಪಂಚದಲ್ಲಿ ಇಲ್ಲ ತಂದೆ. ಪ್ರತಿಯೊಂದು ಸಮಸ್ಯೆಗೂ ಸಹ ನೀವು ಬರೆಸಿರುವಂತಹ ಈ ಗ್ರಂಥ ಸಂಪೂರ್ಣವಾಗಿರುವಂತಹ ಸಲ್ಯೂಷನನ್ನು, ಉಪಾಯವನ್ನು ಕೊಟ್ಟಿದೆ. ಅದನ್ನು ನಾವು ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ಅರ್ಥ ಮಾಡ್ಕೊಂಡಿರುವಂತಹ ಮಾತನ್ನು ನಮ್ಮ ಜೀವನಗಳಲ್ಲಿ ರೂಢಿಸ್ಕೊಂಡು ಭದ್ರವಾಗಿಡಿದುಕೊಂಡು ಮರೆತು ಹೋಗದೆ ಪ್ರತಿನಿತ್ಯ ಜೀವನಗಳಲ್ಲಿ ವಾಕ್ಯಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಜ್ಞಾನ ವಿವೇಕಗಳನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.